ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ಸ್ನೇಹಿತರೆ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪಾಠಕ್ಕೋಸ್ಕರ ಇವತ್ತು ನಿಮ್ಮನ್ನು ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾದ ಪಾಠ, ಭಾರತೀಯ ಸಂಸ್ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿ ಹೇಳುವಂಥ ಪಾಠ. ಅದೇನೇ ಸಿಂಧೂ ಸರಸ್ವತಿ ನಾಗರಿಕತೆ. ಹೆಸರಲ್ಲೇ ಒಂದು ದಮ್ಮಿದೆ, ಕುತ್ಕೊಂಡು ಕೇಳಬೇಕು ಅನಿಸ್ಬೇಕು, ಅಷ್ಟು ಅದ್ಭುತವಾಗಿ ಈ ಪಾಠದ ವಿಶ್ಲೇಷಣೆ ಪ್ರಶ್ನೋತ್ತರ ಸಮೇತ ನಿಮಗೆ ಇದನ್ನು ಮಾಡಿಕೊಡ್ತೀನಿ. ಇತ್ತೀಚೆಗೆ ಬಂದಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಪಾಠದಲ್ಲಿ ಕೇಳಿರ್ತಕ್ಕಂಥ ಅನೇಕ ಪ್ರಶ್ನೆಗಳ ಅನಾವರಣ ಕೂಡ ಇದಕ್ಕೆ ಮಾಡ್ತೀನಿ. ಹಾಗೆ ಹೇಳ್ತಾ ಬನ್ನಿ, ನಮ್ಮ ಈ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಬೇಕು. ಹಾಗೆ ಆ ಖುಷಿನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಒಳ್ಳೊಳ್ಳೆ ಲೈಕ್ಸು, ಕಮೆಂಟ್ಸು ಮತ್ತು ಅಪ್ಡೇಟ್ಗೆ ಏನೇನು ಬೇಕು ಅಂತ ಒಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ನಮಗೂ ಕೂಡ ನಾವು ಮಾಡ್ತಾ ಇರೋವಂಥ ಕೆಲಸ ಯಾವ ದಿಶೆಯಲ್ಲಿದೆ ಅಂತ ತಿಳ್ಕೊಳ್ಳೋಕ್ಕೂ ಅರ್ಥ ಆಗತ್ತೆ ಅಂತ ಹೇಳ್ತಾ ಬನ್ನಿ, ನಮ್ಮ ಇವತ್ತಿನ ಬಹಳ ಅತ್ಯುತ್ತಮವಾದ ಪಾಠ ಸಿಂಧೂ ಸರಸ್ವತಿ ನಾಗರಿಕತೆ ಬಗ್ಗೆ ಹೇಳಿಕೊಡ್ತೀನಿ. ಹಳೆಯ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ನೀವು ಹರಪ್ಪ ನಾಗರಿಕತೆ ಅಂತ ಓದ್ತಾ ಇದ್ರಿ, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂತ ಓದ್ತಾ ಇದ್ರಿ. ಬಟ್ ಬದಲಾದ ಟೆಕ್ಸ್ಟ್ ಬುಕ್ನ, ಬದಲಾದ ಪಠ್ಯಪುಸ್ತಕ ಸಮಿತಿಯ ಸದಸ್ಯರು, ಬದಲಾದ ಪರಿಸ್ಥಿತಿಗಳು ಈ ಪುಸ್ತಕದಲ್ಲಿ ಒರಿಜಿನಾಲಿಟಿಯಾಗಿ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ, ಸಿಂಧೂ ಸರಸ್ವತಿ ನಾಗರಿಕತೆ ಅಂತ. ಬಟ್ ಸಿಂಧೂ ನದಿ ಇದೆ, ಸರಸ್ವತಿ ನದಿ ಇಲ್ಲ. ಸರಸ್ವತಿ ನದಿ ಬತ್ತಿ ಹೋಗಿದೆ. ಆ ನದಿ ಹುಡುಕುವ ಕೆಲಸಕ್ಕಾಗಿಯೇ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಕಮಿಟಿಯನ್ನೇ ರಚನೆ ಮಾಡಿ ಅದರ ಅಧ್ಯಯನಕ್ಕಾಗಿ ಬಿಡ್ತಾ ಇದೆ. ಈಗ ನೀವು ನೋಡ್ಬೋದು, ಸಿಂಧೂ ಬಯಲಿನ ನಾಗರಿಕತೆ ಅಂದರೂ ಅದೇನೆ, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂದ್ರೂ ಅದೇನೆ. ಹಾಗಾಗಿ ಆ ನಾಗರಿಕತೆಯ ಅವಶೇಷಗಳನ್ನು ನೋಡ್ತಾ ಇದ್ದರೆ ಈಗ ನಾವಿರುವಂಥ ಗ್ರಾಮೀಣ ಪ್ರದೇಶ ನಗರ ಪ್ರದೇಶಕ್ಕಿಂತಲೂ ಕೂಡ ಅತ್ಯುತ್ತಮ ನಗರ ಸಂಸ್ಕೃತಿಯನ್ನು ಹೊಂದಿದ್ದಂಥ ನಾಗರಿಕತೆ ನಮ್ಮದಾಗಿತ್ತು. ಯಾಕೆ ಅಂತಂದರೆ ಬೇರೆ ಕಡೆ ಎಲ್ಲ ನಗರ ಸಂಸ್ಕೃತಿ ಬರಬೇಕು ಅಂದರೆ ಗ್ರಾಮೀಣ ಮಟ್ಟದಿಂದ ಡೆವಲಪ್ ಆಗಿ ಬರ್ತವೆ. ಬಟ್ ನಮ್ಮಲ್ಲಾಗಿಲ್ಲ. ನಗರ ಸಂಸ್ಕೃತಿ ಬೆಳವಣಿಗೆ ಆದ ಮೇಲೆ ಇಲ್ಲಿ ಗ್ರಾಮೀಣ ಸಂಸ್ಕೃತಿ ವೇದಗಳ ಕಾಲಕ್ಕೆ ಓದ್ತಾ ಬರ್ತೀವಿ. ಹಾಗಾಗಿ ಸಿಂಧೂ ಸರಸ್ವತಿ ನಾಗರಿಕತೆ ಬಹಳ ಅದ್ಭುತವಾಗಿರತಕ್ಕಂಥ ನಾಗರಿಕತೆ. ಪ್ರಪಂಚದಲ್ಲೇ ಅತ್ಯಂತ ಹಳೆಯ ನಾಗರಿಕತೆ ಅಂತ ಕೂಡ ನಮಗಿದು ಅನಿಸೋದಕ್ಕೆ ಶುರುವಾಗಿದ್ದು. ಮೊದಲೆಲ್ಲ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಅಂದರೆ, ನಾವು ಹುಡುಗರಾಗಿದ್ದಾಗ ನಮಗೆ ನಮ್ಮ ಎಷ್ಟು ಹೇಳ್ಕೊಡ್ತಾ ಇದ್ದಿದ್ದು ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ ಅಂತ. ಅದು ಸಾಲಿವಾನ ಶಕ 600 ವರ್ಷಗಳ ಟೈಮಿಂದದು. ಆದರೆ ಭಾರತದ್ದು ಶಾಲಿವಾಹನ ಶಕ ಪೂರ್ವ 3000 ವರ್ಷಗಳಷ್ಟು ಹಳೆಯದು. ಅಂದರೆ ಇವತ್ತಿಗೆ ಒಂದು 5000 ವರ್ಷಗಳಷ್ಟು ಹಳೆಯ ನಾಗರಿಕತೆ ನಮ್ಮದು. ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂದರೆ ಅದು ನಮ್ಮದು ಸಿಂಧೂ ಸರಸ್ವತಿ ನಾಗರಿಕತೆ. ಹಾಗಾಗಿ ಇದರ ಇತಿಹಾಸದ ರಚನೆ ಏನು ಮಾಡುವಾಗ ನದಿ, ಸಮುದ್ರ, ಬೆಟ್ಟ, ಭೂಮಿ, ಸಸ್ಯ, ಪ್ರಾಣಿ, ಜನಜೀವನ ಮೊದಲಾದ ವಿವರಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಪ್ರಾಚೀನ ಭಾರತ ಇತಿಹಾಸವನ್ನು ವಿದ್ವಾಂಸರು ನಮಗೆ ರಚಿಸಿ ಕೊಟ್ಟರು. ಅವರ ಕೊಡುಗೆಯಿಂದನೇ ಇವತ್ತು ಭಾರತ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ವಿಶ್ವಗುರು ಸ್ಥಾನದಲ್ಲಿ ಕೂರುವಂಥ ಸಂಸ್ಕೃತಿ ನಮ್ಮದು ಅಂತ. ಹಾಗೆ ಸಿಂಧೂ ಸರಸ್ವತಿ ಸಂಸ್ಕೃತಿ ನಮ್ದು ಹಾಗಾಗಿದೆ. ನಮಗೆ ಈ ನಾಗರಿಕತೆ ಮೂಲಗಳನ್ನು ಬ್ರಿಟಿಷರೇ ಆರ್ಕೊಲಾಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಮುಖಾಂತರ ಹುಡುಕಿ ಕೊಟ್ಟಿರ್ಬೋದು. ಆದರೆ ಅದು ಕೆಲಸ ಮಾಡಿರೋರೆಲ್ಲ ನಮ್ಮವರೇ. ಬಹಳ ದೊಡ್ಡ ಮಟ್ಟದಲ್ಲಿ ಈ ನಾಗರಿಕತೆಯನ್ನು ಸಂಶೋಧನೆ ಮಾಡಿದ್ರು. ಪ್ರಪಂಚದಲ್ಲೇ ಗ್ರೀಕ್ ನಾಗರಿಕತೆಗಳು ಹುಟ್ಟೋಕ್ಕಿಂತ 3000 ವರ್ಷಗಳ ಹಿಂದೆನೇ ನಮ್ಮ ನಾಗರಿಕತೆ ಇತ್ತು. ಅದಕ್ಕೆಲ್ವ ಮ್ಯಾಕ್ಸ್ ಮುಲ್ಲರ್ ಹೇಳೋದು, ಬೇರೆ ದೇಶಗಳಲ್ಲಿ ಜನರು ಬರೀ ಸಂಜ್ಞೆ ಮಾಡೋದನ್ನು ಕಲಿಯೋ ಹೊತ್ತಿಗೆ ಭಾರತದಲ್ಲಿ ಸಾಹಿತ್ಯದ ರಚನೆ ಆಗಿತ್ತು, ಭಾಷಾ ಸಂಸ್ಕೃತಿ ಬೆಳೆದಿತ್ತು ಅಂತ. ಅಷ್ಟೊಂದು ಹಳೆಯದಾದಂಥ ಸದೃಢ, ಸಬಲ, ಸುಸಂಸ್ಕೃತವಾದಂಥ ನಾಗರಿಕತೆ ನಮ್ಮದು. ಅದೇ ಸಿಂಧೂ ಸರಸ್ವತಿ ನಾಗರಿಕತೆ. ಹಾಗಾಗಿ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂತ ಕೇಳಿದ್ರೆ ಅದು ಸಿಂಧೂ ಸರಸ್ವತಿ ನಾಗರಿಕತೆ ಅಂತಲೇ ಹೇಳಬೇಕು. ಹಾಗಾದರೆ ನಮಗೆ ಇಲ್ಲಿ ಬರೋ ಪ್ರಶ್ನೆ, ಸಿಂಧೂ ಸರಸ್ವತಿ ನಾಗರಿಕತೆಯನ್ನು ತಜ್ಞರು ಮೊದಲು ಎಲ್ಲಿ ಪತ್ತೆ ಮಾಡಿದ್ರು ಅಂತ. ನೋಡಿ, ಸಿಂಧೂ ಸಂಸ್ಕೃತಿಯ ಈ ನಾಗರಿಕತೆಯನ್ನು ಹುಡುಕಿದ್ದು ಸಿಂಧೂ ನದಿ ಕೊಳ್ಳದಲ್ಲೇ.
ಅದರಲ್ಲೇ ಆ ನದಿಗಳಲ್ಲೇ ಅತ್ಯಂತ ದೊಡ್ಡದು ಅಂದರೆ ಸರಸ್ವತಿ ನದಿ ಆಗಿತ್ತು. ಆ ಹರಿವು ವ್ಯಾಪಿಸಿಕೊಂಡ ಪ್ರದೇಶಗಳಲ್ಲೆಲ್ಲ ನೂರಾರು ಪ್ರಾಚೀನ ತಾಣಗಳು ಕಂಡುಬಂದವು, ನಗರಗಳು ಕಂಡುಬಂದವು, ಉತ್ಖನನ ಮಾಡ್ತಾ ಹೋದರು. ಹಾಗೆ ದೊರೆತ ಮೊದಲ ನಗರ ಅಂದರೆ ಅದು ಹರಪ್ಪ ಮತ್ತು ಮೊಹೆಂಜೊದಾರೋ. 1921, 22, 23 ಈ 3 ವರ್ಷ ನಮ್ಮಲ್ಲಿ ನಾಗರಿಕತೆ ಅಸ್ತಿತ್ವವನ್ನು ಬೆಳಕಿಗೆ ತಂದರು. ಹಾಗೆ ತರೋದ್ರ ಮುಖಾಂತರ R.D. ಬ್ಯಾನರ್ಜಿ ಅವರು ಇರ್ಬೋದು, ಬಹಳ ದೊಡ್ಡ ಮಟ್ಟದ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಕನ್ನಿಂಗ್ ಹ್ಯಾಮ್ನ ಇಲ್ಲಿ ಕೆಲಸವನ್ನು ಕೂಡ ಸ್ಮರಿಸಬೇಕು. ಹಾಗೆಯೇ 1905 ಆರ್ಕೊಲಾಜಿಕಲ್ ಸರ್ವೆ ಸ್ಥಾಪನೆ ಮಾಡಿದ ಲಾರ್ಡ್ ಕರ್ಜನ್ ಕೂಡ ನೆನಪಾಗ್ತಾನೆ. ಇವರೆಲ್ಲರ ಕೊಡುಗೆಯೇ ಇವತ್ತು ಅತ್ಯಂತ ಪ್ರಾಚೀನ ನಾಗರಿಕತೆಯ ಸದೃಢ ವಿಚಾರಗಳು ಸವಿವರದೊಂದಿಗೆ ಸುವಿಸ್ತಾರವಾಗಿ ಕೇಳೋದಕ್ಕೆ ನಮಗೆ ಅವಕಾಶ ಆಗಿದೆ ಅಂತ. ಹಾಗಾಗಿ ಮೊದಲ ಕುರುಹುಗಳು ಪತ್ತೆಯಾಗಿದ್ದು ಹರಪ್ಪ ಮತ್ತು ಮೊಹೆಂಜೊದಾರೋ ಪ್ರದೇಶಗಳಲ್ಲಿ. ಹಾಗೆಯೇ ನಮಗೆ ಈ ಹರಪ್ಪ ನಾಗರಿಕತೆಯನ್ನು ಸಪ್ತ ಸಿಂಧೂ ಸರಸ್ವತಿ ನಾಗರಿಕತೆ ಅಂತಲೂ ಕೂಡ ಕರೀತಾರೆ. ಸಿಕ್ಕಿದ್ದು ಮೊದಲು ಹರಪ್ಪದಲ್ಲಿ, ಹಾಗಾಗಿ ಹರಪ್ಪ ನಾಗರಿಕತೆ ಅಂದರು. ಮೊಹೆಂಜೊದಾರೋದಲ್ಲಿ ಸಿಕ್ತು, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂದರು. ಕೊನೆಗೆ ಸಿಂಧೂ ನದಿ ಕೊಳ್ಳಗಳಾಗಿದ್ದರಿಂದ ಸಿಂಧೂ ನಾಗರಿಕತೆ ಅಂದರು. ಈಗ ಸರಸ್ವತಿ ನದಿ ಹರಿತಾ ಇತ್ತು, ಅದರ ತಾಣದಲ್ಲಿ ಭಾಳ ನಗರಗಳಿದ್ವು ಅನ್ನೋ ಕಾರಣಕ್ಕಾಗಿ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕೂಡ ಕರೆದರು. ಹಾಗಾಗಿ ನಮ್ಮಲ್ಲಿ ಸಿಂಧೂ ಸರಸ್ವತಿಯನ್ನು ಸಪ್ತ ಸಿಂಧೂ ಅಂದರೆ ಸಿಂಧೂ ನದಿಯ 7 ನದಿಗಳ ಒಕ್ಕೂಟ. ಇತ್ತೀಚೆಗೆ ನಿಮಗೆ KTETನಲ್ಲಿ ಕೇಳಿರೋ ಪ್ರಶ್ನೆನೂ ಇದೇನೆ. ವಿತಸ್ತ ಅಂದರೆ ಝೀಲಂ, ಅಸಿಕ್ನಿ ಅಂದರೆ ಚೆನಾಬ್, ಫರುಸ್ನಿ ಅಂದರೆ ರಾವಿ, ವಿಪಾಶ ಅಂದರೆ ಬಿಯಾಸ್, ಶತುದ್ರಿ ಅಂದರೆ ಸಟ್ಲೇಜ್ ಮತ್ತು ಸರಸ್ವತಿ. ಈ ಸಪ್ತ ಸಿಂಧು ಪ್ರದೇಶಗಳ ಮೂಲ ನಾಗರಿಕತೆಯ ತಾಯ್ನೆಲವೇ ಈ ಸಪ್ತ ಸಿಂಧು ನಾಗರಿಕತೆ. ಇಲ್ಲೇ ಹುಟ್ಟಿದ್ದು. ಯಾವಾಗ ಸಿಂಧೂ ನದಿಯ ಎಲ್ಲ ನದಿಗಳು ಉಕ್ಕಿ ಹರಿದು ಈ ನಗರದ ಅವನತಿ ಆಯಿತೋ, ಅಲ್ಲಿಂದ ಜನರು ಆರ್ಯವರ್ತಗಳಿಗೆ ವಲಸೆ ಬಂದರು. ಆರ್ಯವರ್ತ ಅಂದರೆ ಯಾವುದು? ಗಂಗಾ ಮತ್ತು ಯಮುನಾ ನದಿ ಬಯಲುಗಳ ಪ್ರದೇಶ. ಅಂದರೆ ಇವರು ಇವತ್ತಿನ ಪಾಕಿಸ್ತಾನದ ಪಂಜಾಬು, ಭಾರತದ ಪಂಜಾಬು, ಆ ಕಡೆ ಲಾಹೋರು, ಅಫ್ಘಾನಿಸ್ತಾನದ ಬಾರ್ಡರ್ ಪ್ರದೇಶಗಳಲ್ಲಿ ಏನಿತ್ತು ಇದು ನಾಗರಿಕತೆ, ಅಲ್ಲಿಂದ ಮೊಮೆಂಟಮ್ ಆಯಿತು ಎಲ್ಲಿಗೆ? ಭಾರತದ ಮಧ್ಯಪ್ರದೇಶದ ಕಡೆಗೆ. ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಈ ಕಡೆ ಭಾಗಕ್ಕೆ ವಲಸೆ ಆದರು. ಇದನ್ನು ನಮಗೆ ಆರ್ಯವರ್ತ ಅಂತ ಕೂಡ ಕರಿತೀವಿ. ಗುಜರಾತ್, ಬಲೂಚಿಸ್ತಾನ್ ಒಳಗೊಂಡಂತೆ ಅನೇಕ ಪ್ರಾಂತ್ಯಗಳು ಈ ಅಧ್ಯಯನಕ್ಕೆ ತುಂಬ ಮಹತ್ವವಾಗಿ ನಮಗೆ ಸಿಗ್ತಾ ಹೋಯಿತು. ಹೀಗೆ ಕಂಡುಹಿಡಿದಂಥ ನಾಗರಿಕತೆ, ಪ್ರಾಚೀನ ನಗರಗಳು ಪತ್ತೆ ಆಗಿದ್ದು ಅದೊಂದು ವಿಶೇಷತೆಯಲ್ಲಿ ಕಂಡುಬರುತ್ತೆ ನಮಗೆ. ಹಾಗಾಗಿ 1921 ಸುಮಾರಿಗೆ ಪಂಜಾಬ್ನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲಿನ ಹಳಿಗಳನ್ನು ಹಾಕುವಾಗ, ಜೋಡಿಸುವಾಗ ಅಲ್ಲಿಯ ತಂತ್ರಜ್ಞರು ಹರಪ್ಪದ ಪ್ರಾಚೀನ ನೆಲೆಗಳನ್ನು ಕಂಡುಕೊಂಡ್ರು. ಅಲ್ಲಿ ಸಿಕ್ಕಂಥ ಅತ್ಯುತ್ತಮ ಇಟ್ಟಿಗೆಗಳನ್ನು ಕೂಡ ದಿಣ್ಣೆಯ ರೂಪದಲ್ಲಿ ಕಂಡಿದ್ದನ್ನು ನೋಡಿ ಇಲ್ಲಿ ಏನೋ ಇದೆ ಅಂಥೇಳಿ ಅವರು ಸರ್ಚ್ ಮಾಡೋದಕ್ಕೆ ಅನುಮತಿಯನ್ನು ಮಾಡಿದ್ರು. ಹಾಗೆ ಮಾಡಬೇಕು ಅಂದರೆ ಸುಮ್ಮನೆ ಆಗಲಿಲ್ಲ, ಅಲ್ಲೊಂದು ಹೊಸ ಇಲಾಖೆಗಳ ಸ್ಥಾಪನೆ ಆಗಬೇಕಾಗಿತ್ತು. ಹಾಗಾಗಿನೇ ಆ ಪ್ರಶ್ನೆ ಬರುತ್ತೆ ನಮಗೆ, ಭಾರತದಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ದ? ಜನರಲ್ ಕನ್ನಿಂಗ್ ಹ್ಯಾಮ್ ಮಾಡಿದ್ನ, ಲಾರ್ಡ್ ಕರ್ಜನ್, ಸರ್ ಜಾನ್ ಮಾರ್ಷಲ್, R.B. ದಯಾರಾಮ್ ಸಹಾನಿ. ಇಲ್ಲಿ 4 ಜನರು ತುಂಬ ಇಂಪಾರ್ಟೆಂಟ್ ಈ ನಾಗರಿಕತೆ ಹಿಂದೆ. ನಮ್ಗೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ? ಲಾರ್ಡ್ ಕರ್ಜನ್ ಇದಕ್ಕೆ ಉತ್ತರ ಆಗತ್ತೆ. ಲಾರ್ಡ್ ಕರ್ಜನ್ 1904 ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ನಮ್ಮಲ್ಲಿ 1856 ವೇಳೆಗೆ ಸಿಂಧ್ ಟು ಡೆಲ್ಲಿ, ಲಾಹೋರ್ ಮುಖಾಂತರ ಬಂಗಾಳದವರೆಗೆ ಒಂದು ಟ್ರೈನ್ ಮಾರ್ಗ ಹಾಕಬೇಕಾಗಿತ್ತು. ಆಗ ಸಿಕ್ಕಂಥ ಕೆಲವು ಮುದ್ರೆಗಳು, ಸುಟ್ಟ ಇಟ್ಟಿಗೆಗಳು, ಇದರಿಂದ 1862 ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತೊಂದಿಷ್ಟು ಮುದ್ರೆಗಳನ್ನು ಅಲ್ಲಿ ಹುಡುಕ್ತಾನೆ. ಹುಡುಕಿ ರಿಪೋರ್ಟ್ ರೆಡಿ ಮಾಡ್ತಾನೆ. 1904 ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಆ ಮುಂದೆ 1920 ದಶಕದಲ್ಲಿ ಪುರಾತತ್ವ ಇಲಾಖೆ ಮಹಾನಿರ್ದೇಶಕರಾಗಿದ್ದ ಸರ್ ಜಾನ್ ಮಾರ್ಷಲ್ ಇಂಗ್ಲೆಂಡ್ನ ಒಂದು ಬೃಹತ್ ಪತ್ರಿಕಾ ಮಾಧ್ಯಮಕ್ಕೆ ಇವನು
ಭಾರತದಲ್ಲಿ ಅತ್ಯಂತ ಪ್ರಾಚೀನ ನಾಗರಿಕತೆಯ ಸ್ಥಳವೊಂದಿತ್ತು ಅನ್ನುವಂಥ ಒಂದು ಬ್ಯೂಟಿಫುಲ್ ಆರ್ಟಿಕಲ್ ಬರೀತಾನೆ. ಹೀಗೆ ಬರೆದಿದ್ದೇ ಮುಂದೆ ಸಿಂಧೂ ನಾಗರಿಕತೆ ಅಂತ ಪ್ರಸಿದ್ಧಿಯಾಗತ್ತೆ. ಅಲ್ಲಿಯವರೆಗೂ ಗ್ರೀಕ್ ರೋಮನ್ನೇ ನಾಗರಿಕತೆಯ ಹಳೆಯವು ಅಂದ್ಕೊಂಡಿದ್ದ ಜನರಿಗೆ ಸಿಂಧೂ ನಾಗರಿಕತೆ ಪ್ರಪಂಚದಲ್ಲೇ ಅತ್ಯಂತ ಹಳೆಯದು ಅಂತ ಹೇಳಿದ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗ್ತಾರೆ. ಅದರ ಸಂಶೋಧನೆಗೆ ದೊಡ್ಡ ಮಟ್ಟದ ಪ್ರೆಷರ್ ಬರುತ್ತೆ. ಈಗ ಸರ್ ಜಾನ್ ಮಾರ್ಷಲ್, ಲಾರ್ಡ್ ಕರ್ಜನ್ ಇವರುಗಳ ಒಂದು ನೇತೃತ್ವದಲ್ಲೇ ಕನ್ನಿಂಗ್ ಹ್ಯಾಮ್ ವಿಚಾರದಲ್ಲೂ ಕೂಡ ಅಷ್ಟೇ 1921ಗೆ RB ದಾರಮ್ ಸಾಹನಿಯವರು ಈಗಿನ ಪಾಕಿಸ್ತಾನದಲ್ಲಿರೋ ಪಶ್ಚಿಮ ಪಂಜಾಬ್ನ ಮಾಂಟೆಗೊಮರಿ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿತಾರೆ. ಈ ಹರಪ್ಪ ನಿವೇಶನ ರಾವಿ ನದಿಯ ತೀರದಲ್ಲಿ ಬರುತ್ತೆ. ಮುಂದೆ 1922ಗೆ ಸರ್ RD ಬ್ಯಾನರ್ಜಿ ಅವರು ಕೂಡ ಲರ್ಖಾನಾ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡ್ಬಿಟ್ಟು ಮೊಹೆಂಜೊದಾರೋವನ್ನು ಕಂಡುಹಿಡಿತಾರೆ. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಅಂದರೆ ಮಡಿದವರ ದಿಬ್ಬ ಅಂತ. ಇದಿಷ್ಟು ಮಾಹಿತಿ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಇದು 8th ಸ್ಟ್ಯಾಂಡರ್ಡಲ್ಲಿಲ್ಲ. ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ನೀವು ಇದನ್ನ ಓದ್ಕೊಳ್ಳೇಬೇಕು. ಹೀಗೆ ಅಸ್ತಿತ್ವಕ್ಕೆ ಬಂದಂಥ ನಾಗರಿಕತೆ ಅನೇಕ ಅಂಶಗಳನ್ನು ಇಲ್ಲಿ ನಮಗೆ ಲಿಂಕ್ ಮಾಡ್ತಾ ಹೋಯಿತು. ವೇದಕಾಲದ ಸಂಸ್ಕೃತಿಗೂ ಸಿಂಧೂ ಸರಸ್ವತಿ ನಾಗರಿಕತೆಗಳಿಗೂ ಒಂದು ಲಿಂಕನ್ನು ಕೊಟ್ಟಿದ್ದು ಯಾವ ವೇದ ಅಂತ ಕೇಳ್ಬೋದು. ಹಾಗಾಗಿ ಈ ಕೆಳಗಿನ ಯಾವ ವೇದವು ಸಿಂಧೂ ಸರಸ್ವತಿ ನಾಗರಿಕತೆಯ ಹಲವು ಅಂಶಗಳನ್ನು ದೃಢೀಕರಿಸ್ತು ಅಂತ. ಅಂದರೆ ವೇದಗಳ ನಾಗರಿಕತೆಗಿಂತ ಹಿಂದೆ ಸಿಂಧೂ ಸರಸ್ವತಿಯಲ್ಲಿ ನಾಗರಿಕತೆ ಅಸ್ತಿತ್ವ ಇತ್ತು ಅಂತ ನಮಗೆ ಯಾವ ಅಂಶ ದೃಢೀಕರಣ ಮಾಡ್ತು ಅಂತ. ಋಗ್ವೇದದಲ್ಲ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಕೆಲವರು ಅಥರ್ವಣ ವೇದ ಅಂತ ಕರೀತಾರೆ. ಅಥರ್ವ ವೇದ ಯಾವುದು? ಈ 4 ವೇದಗಳು ಕೊಟ್ಟು ಪ್ರಶ್ನೆ ಹೀಗೆ ಕೊಟ್ಟರೆ ಎಕ್ಸಾಕ್ಟ್ಲಿ ನಿಮ್ಮ ಆನ್ಸರು ಅಥರ್ವ ವೇದ ಆಗಬೇಕು. ಹೌದು, ಅಥರ್ವ ವೇದ ಆಗಬೇಕು. ಯಾಕೆಂತಂದರೆ ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲ ಉತ್ತರ ವೇದ ಯುಗ ಅಂತ ವಿದ್ವಾಂಸರು ಇದನ್ನು ವರ್ಣಿಸ್ತಾರೆ. ಪೂರ್ವ ವೇದ, ಉತ್ತರ ವೇದ ಅಂತ. ಮತ್ತು ವೇದಗಳ ಕಾಲ ಬೇರೆ, ಇದು ಬೇರೆ. ವಿದ್ವಾಂಸರು ಈ ರೀತಿ ಸಮಯವನ್ನು ಡಿವೈಡ್ ಮಾಡಿ 4 ವೇದಗಳ ರೂಪವನ್ನು ಕೊಡ್ತಾ ಹೋಗ್ತಾರೆ. ಋಗ್ವೇದಕ್ಕೂ, ಯಜುರ್ವೇದಕ್ಕೂ, ಸಾಮವೇದಕ್ಕೂ, ಅಥರ್ವಣ ವೇದಕ್ಕೂ ಮಧ್ಯೆ 500ರಿಂದ 1000 ವರ್ಷಗಳ ಗ್ಯಾಪ್ ಬರ್ತವೆ. ಹಾಗಾಗಿ ಅಥರ್ವಣ ವೇದದಲ್ಲಿ ಸಾಂಸ್ಕೃತಿಕ ಅಂಶಗಳಿಗೂ ಹರಪ್ಪ ಮೊದಲಾದ ನಗರಗಳಲ್ಲಿರೋ ವಸ್ತುಗಳಿಗೂ ಬಹುಮಟ್ಟಿಗೆ ಹೊಂದಿಕೆ ಆಗೋದನ್ನು ಅಥರ್ವ ವೇದ ದೃಢೀಕರಿಸ್ತಾ ಬಂತು. ಹಾಗೆ ದೃಢೀಕರಿಸಿದ ಮೇಲೆ ಸಂಶೋಧನೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಾಗಲೇ ಅನೇಕ ಪ್ರಾಕ್ತನ ಶಾಸ್ತ್ರಜ್ಞರು ಅಲರ್ಟ್ ಆದರು. ಹಾಗಾಗಿ ಲೋಥಲ್ ನಗರವನ್ನು ಕಂಡುಹಿಡಿದ ಪ್ರಾಕ್ತನ ಶಾಸ್ತ್ರಜ್ಞ ಯಾರು ಅಂತ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಒಂದು ದೊಡ್ಡ ಮಟ್ಟದ ಬಂದರು ಪ್ರದೇಶ ಯಾವುದು? ಲೋಥಲ್ ನಗರ. ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ YD ಶರ್ಮಾ, SR ರಾವ್. ಓಕೆ, SR ರಾವ್ ಅಂದ್ರೆ ನೀವೇನು ಅನ್ಕೊಬಿಡಿ, ಶಿಕಾರಿಪುರ ರಾಮಚಂದ್ರ ರಾವ್ ಅಂತಲೇ ಅವ್ರ ಹೆಸರು. ನಮ್ಮವರು, ನಾವು ಭಾಳ ಹೆಮ್ಮೆಯಿಂದ ಇಲ್ಲಿ ಪಾಠ ಮಾಡುವಾಗ ಹೇಳ್ಕತ್ತಿರ್ತೀವಿ. YD ಶರ್ಮಾ, SR ರಾವ್, BK ಥಾಪರ್, JP ಜೋಶಿ. ಯಾರು ಕಂಡುಹಿಡಿದ್ರು ಅಂದರೆ ಒಂದು ಎಕ್ಸಾಕ್ಟಾಗಿ ಒಂದು 10 ಪ್ರದೇಶಗಳನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಯಾಕಂದರೆ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು. 8th ಸ್ಟ್ಯಾಂಡರ್ಡ್ ಮಕ್ಕಳಿಗೇನು ಅವಶ್ಯಕತೆ ಇರಲ್ಲ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದೋರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಪ್ರಮುಖವಾಗಿ ಕಂಡುಹಿಡಿದಂಥ ಇಷ್ಟು ಪ್ರದೇಶಗಳು. ರೂಪರನ್ನು ಪಂಜಾಬಲ್ಲಿ ಬರುತ್ತೆ, ಕಂಡುಹಿಡಿದವರು YD ಶರ್ಮಾ ಅವರು. ಲೋಥಲನ್ನು ಕಂಡುಹಿಡಿದಿದ್ದು, ಲೋಥಲ್ ನಿಮಗೆ ಗೊತ್ತಿದೆ, ಕ್ಯಾಂಬೆ ಗುಜರಾತ್ ಭಾಗದಲ್ಲಿ ಬರುತ್ತೆ. ನೀವು ಮ್ಯಾಪ್ ಕೂಡ ಗಮನಿಸಿದ್ರೆ ನಿಮಗೆ ಕಂಡು ಬರುತ್ತೆ. ಲೋಥಲ್ ಕಾಣ್ತಾ ಇದೆ ಮ್ಯಾಪಲ್ಲಿ, ಗುಜರಾತ್ ಭಾಗದಲ್ಲಿ. ಲೋಥಲ್ಲು, ರಂಗಪುರ, ನಾಗೇಶ್ವರ್, ದೊಲವೀರ, ಕಾಲಿಬಂಗನ್, ಬನವಲಿ, ಆಲಂಗಿಪುರ್, ರೂಪರ್ ಇವೆಲ್ಲ ಕೂಡ ನಿಮಗೆ ಮ್ಯಾಪಲ್ಲಿ ಪರ್ಫೆಕ್ಟಾಗಿ ನೆನಪಿಟ್ಕೊಳ್ಳಿ. ಹಾಗಾಗಿ ಲೋಥಲನ್ನು ಕಂಡುಹಿಡಿದವರು SR ರಾವ್ ಅವರು. ಕಾಲಿಬಂಗನ್ BK ಥಾಪರ್. ದೊಲವೀರ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಅದು, ಕಚ್ ಗುಜರಾತ್, ಡಾಕ್ಟರ್ RS ಬಿಸ್ಟ್ ಅವರು. ಚಾನ್ನುದಾರೋ ಇಂಪಾರ್ಟೆಂಟು, ಕೋಟೆಗಳಿಲ್ಲದೆ ಇರುವಂತಹ ಒಂದು ಪ್ರಾಚೀನ ಹಳ್ಳಿ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇರೋದು ಚಾನ್ನುದಾರೋ. NG ಮಜುಮ್ದಾರ್ ಅವರು ಕಂಡುಹಿಡಿತಾರೆ. ಆಲಮ್ಗೀರ್ಪುರ್ YD ಶರ್ಮಾ. ಸುರ್ಕೊಟ್ಟಡ ನೆನಪಿಟ್ಕೊಳ್ಳಿ, JP ಜೋಶಿ ಅವರು.
ಇನ್ ರಂಗ್ಪುರ ಎನ್ ಜಿ ಮಜುಮ್ದಾರ್, ಕೋಟ್ ಡಿಜಿ ಪಾಕಿಸ್ತಾನ್ ಎಫ್ ಎ ಖಾನ್, ಬನವಲಿ ಹರಿಯಾಣ ಆರ್ ಎನ್ ಬಿಸ್ಟ್ ಅವರು ಇಷ್ಟು ಪ್ರದೇಶಗಳನ್ನು ಯಾರ್ಯಾರು ಕಂಡುಹಿಡಿದ್ರು ಅಂತ ಈ 10 ಪ್ರದೇಶಗಳನ್ನು ನೆನ್ಪಿಟ್ಕೊಳ್ಳಿ. ಪದೇ ಪದೇ ಎಕ್ಸಾಮ್ ದೃಷ್ಟಿಯಿಂದ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ಸಿಕ್ಕಿರ್ತಕ್ಕಂತಹ ಇಟ್ಟಿಗೆಗಳು ರೈಲು ಹಳಿಯ ನಿರ್ಮಾಣದಲ್ಲೇ ಬಳಸ್ಕೊಂಡು ಇಲ್ಲಿ ಅನೇಕ ಕಟ್ಟಗಳಿತ್ತು ಅನ್ನೋದನ್ನು ಪತ್ತೆ ಮಾಡಿ ಸಂಶೋಧನೆಗಳನ್ನು ಕೈಗೊಂಡು ಪ್ರಾಚೀನ ನಗರದ ಮನವರಿಕೆ ಮಾಡಿದ್ರು. ಹಾಗಾಗಿ 1917ರಲ್ಲೇ ಕಾಲಿಬಂಗನ್ ಈ ಪ್ರಚಾರ ಒಂದು ಪ್ರಾಚೀನ ನಗರ ಕಥೆಯನ್ನು ಅಲ್ಲಿ ಪತ್ತೆ ಮಾಡಿದ್ರು. ಅಲ್ಲಿ ಕನ್ನಿಂಗ್ಹ್ಯಾಮ್ ಕೂಡ ದೊಡ್ಡ ಮಟ್ಟದಲ್ಲಿ ಬೌದ್ಧ ವಿಹಾರಗಳನ್ನು ಆತ ಆ ಕಡೆ ಸಂಶೋಧನೆ ಮಾಡ್ತಾನೆ. ಹಾಗಾಗಿ 1917ನಲ್ಲಿ ಕಾಲಿಬಂಗನ್ನ ಸಂಶೋಧನೆಯಲ್ಲಿ ಕೂಡ ಅವನು ಇತ್ತು ಅಂತ ಹೇಳುತ್ತಾರೆ. ಹಾಗಾಗಿ ಒಂದು ಪ್ರಾಚೀನ ನಗರ ಪತ್ತೆ ಆಗಿದ್ದು ಸ್ಪಷ್ಟವಾಗಿ ನಮಗೆ ಕಾಲಿಬಂಗನ್ನಲ್ಲಿ. ಹರಪ್ಪದಲ್ಲಿ ಸಂಶೋಧನೆಗಳಾಗಿದ್ದು, ಆದರೆ ನಗರ ಪರ್ಫೆಕ್ಟ್ ಹೇಗಿರುತ್ತೆ ಅಂತ ನಮ್ಗೆ ಸಿಕ್ಕಿದ್ದು ಕಾಲಿಬಂಗನ್ನಲ್ಲಿ. ನೆಕ್ಸ್ಟ್ ನಮಗೆ ಇದೇ ರೀತಿ ವಿಚಾರಗಳು ಮುಂದುವರೆದು ನಗರ ನಿರ್ಮಾಣ ಹರಪ್ಪದ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣ್ತಾ ಇದ್ವಿ. ಪಶ್ಚಿಮದ ಭಾಗ ಕಿರಿದಾಗಿರ್ತಾ ಇತ್ತು, ಸ್ವಲ್ಪ ಎತ್ತರದಲ್ಲಿರ್ತಾ ಇತ್ತು. ಓಕೆ, ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತ ಮಾಡೋದು. ನೋಡಿ, ಒಂದು ಪ್ರಾಂತ್ಯಕ್ಕೆ ಎತ್ತರದ ಭಾಗವನ್ನು ಕೋಟೆ, ಕೆಳಭಾಗದ ಪೂರ್ವ ಭಾಗ ಇರ್ತಾ ಇತ್ತು, ವಿಶಾಲವಾಗಿ ಕಟ್ತಾಯಿದ್ರು. ಇದು ತಗ್ಗಿನ ಪ್ರದೇಶದಲ್ಲಿತ್ತು, ಇದನ್ನು ಗ್ರಾಮ ಅಂತ ಕರಿತಾಯಿದ್ರು. ಹಾಗಾಗಿ ನಗರ ಕಟ್ಟುವಾಗ ಹೇಗೆ ಕಟ್ತಾಯಿದ್ರು, ಒಂದು ಕಡೆ ಕೋಟೆ, ಇನ್ನೊಂದು ಕಡೆ ಗ್ರಾಮ. ಕೋಟೆ ಎತ್ತರವಾಗಿರ್ತಾ ಇತ್ತು ವೆಸ್ಟ್ ಪಾರ್ಟಲ್ಲಿ, ಈಸ್ಟ್ ಪಾರ್ಟಲ್ಲಿ ಗ್ರಾಮಗಳಿತ್ತು. ಇದು ನಿಮ್ಗೆ ತಲೆನಲ್ಲಿ ಬರಬೇಕು. ಫಸ್ಟು ಕಟ್ಟುವಾಗ ಸುಟ್ಟ ಇಟ್ಟಿಗೆಗಳು ಇವುಗಳನ್ನು ಬಳಸ್ತಾಯಿದ್ರು. ಇಟ್ಟಿಗೆಗಳಿಗೆ ಪರಸ್ಪರ ಬೆಸೆದುಕೊಳ್ಳೋದ್ರಿಂದ ಗೋಡೆ ಹೆಚ್ಚು ಭದ್ರವಾಗಿರ್ತಾ ಇತ್ತು. ಸುಟ್ಟ ಇಟ್ಟಿಗೆಗಳ ಒಂದು ಬೃಹತ್ ಸಂಸ್ಕೃತಿಯನ್ನು ನಮ್ಮಲ್ಲಿ ಆ ಕಾರಣಕ್ಕೆ ಇದು ನಮಗೆ ತೋರಿಸಿತ್ತು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಪಟ್ಟಣವಾದ ಮೊಹೆಂಜೊದಾರೋದಲ್ಲಿ ಒಂದು ಕೊಳ ಕೂಡ ನಿರ್ಮಾಣ ಮಾಡಿದರು, ಸ್ನಾನದ ಕೊಳ, ಸ್ವಿಮ್ಮಿಂಗ್ ಪೂಲ್. ವಿದ್ವಾಂಸರು ಇದನ್ನು ಕೊಳ ಅಂದರು. ಇಲ್ಲಿ ನೀರಿನ ಸೋರಿಕೆ ಆಗದಂತೆ ಬಹಳ ಎಚ್ಚರ ವಹಿಸಿದ್ರು. 2 ಕಡೆಗಳಲ್ಲೂ ಹತ್ತಲಿಕ್ಕೆ ಮೆಟ್ಟಿಲುಗಳು ಇರ್ತಾ ಇತ್ತು, ಸುತ್ತಲೂ ಕೂಡ ಕೊಠಡಿಗಳು, ಅಲ್ಲಿಯೂ ಕೂಡ ಬಿಸಿ ನೀರಿನ ಪೂರೈಕೆ ಇತ್ತು ಅಂತ ಹೇಳಲಾಗತ್ತೆ. ಅಲ್ಲಿ ಬಳಕೆಯಾದ ನೀರು ಸೀದಾ ಒಳಚರಂಡಿಗೆ ಬರಬೇಕು. ಓಕೆ, ಆದರೆ ಕೆಲವರು ಹೇಳ್ತಾರೆ ಇದು ನೀವು ಸ್ವಿಮ್ಮಿಂಗ್ ಪೂಲ್ ಅಂತ ಎಲ್ಲರಿಗೂ ಇರಲಿಲ್ಲ, ಕೆಲವು ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ವಿಶೇಷ ಸಂದರ್ಭಗಳಲ್ಲಿ ಇದನ್ನು ಸ್ನಾನ ಮಾಡ್ತಾ ಇರ್ಬೋದು ಅಂತ ಹೇಳ್ತಾರೆ. ಹೇಳ್ಬೋದಷ್ಟೇ, ಆದರೆ ಸ್ಪಷ್ಟೀಕರಿಸ್ಲಿಕ್ಕೆ ಆಗೋದಿಲ್ಲ. ಇತ್ತು, ಸ್ನಾನ ಮಾಡ್ತಾಯಿದ್ರು. ರೈಟ್, ಹೆಂಗೆ ಕಟ್ಟಿದ್ರು ಬಹಳ ಚೆಂದ ಇತ್ತು. 2 ಕಡೆ ಮೆಟ್ಲಿತ್ತು, ಹೊಸ ನೀರು ಬರ್ತಾಯಿತ್ತು, ಹಳೆ ನೀರು ಹೊರಗೆ ಹೋಗ್ತಾ ಇತ್ತು, ಒಳಚರಂಡಿ ವ್ಯವಸ್ಥೆ ಇತ್ತು. ಸ್ನಾನದ ಕೊಳದ ಸುತ್ತಲ ಕೊಠಡಿಗಳಿದ್ದು, ಕೊಠಡಿಗಳಲ್ಲೂ ಕೂಡ ನೀರಿನ ಪೂರೈಕೆ ಆಗ್ತಾಯಿತ್ತು. ಆ ಬಳಸಿದ ನೀರು ಒಳಚರಂಡಿಗೆ ಹೋಗ್ತಾಯಿತ್ತು. ಎಷ್ಟು ಅದ್ಭುತವಾಗಿ ಈ ಒಂದು ಕಟ್ಟಡವನ್ನು ಅವರು ನಿರ್ಮಾಣ ಮಾಡ್ತಾಯಿದ್ರು ಮೊಹೆಂಜೊದಾರದಲ್ಲಿ. ಮತ್ತು ಉಗ್ರಾಣಗಳನ್ನು ಕೂಡ ಕಟ್ಟಿದ್ರು. ಇನ್ನು ನಮ್ಗೆ ಹೇಳ್ತಾ ಹೋಗ್ತಾರೆ, ಹಾಗಾದರೆ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಬೆಂಕಿಯ ಒಲೆಗಳು ಪತ್ತೆ ಆದವು? ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್ ಮತ್ತು ಲೋಥಲ್, ಬನವಲಿ ಮತ್ತು ಹರಪ್ಪ, ಕಾಲಿಬಂಗನ್ ಮತ್ತು ಮೊಹೆಂಜೊದಾರೋ. ಹಿಂಗೆ ಕೊಟ್ಟರೆ ನಿಮ್ಮ ಉತ್ತರ ಕಾಲಿಬಂಗನ್ ಮತ್ತು ಲೋಥಲ್ಲೇ ಆಗಬೇಕು, ಬಿ ಆಪ್ಷನ್. ಯಾಕೆಂದರೆ ಇಂತಹ ಒಂದು ನಗರ ಪ್ರದೇಶಗಳಲ್ಲಿ ಕಾಲಿಬಂಗನ್ ಮತ್ತು ಲೋಥಲ್ಗಳಲ್ಲಿ ಬೆಂಕಿಯ ಒಲೆಗಳು ನಮಗೆ ಕಂಡುಬಂದವು. ಇದು ಮೊಹೆಂಜೊದಾರೋ, ಹರಪ್ಪ, ಲೋಥಲ್ಗಳಲ್ಲಿ ವ್ಯವಸ್ಥಿತವಾದ ಕೊಠಡಿಗಳ ನಿರ್ಮಾಣ ಆಗಿದೆ ಅಂದರೆ ಇವುಗಳು ನಿರ್ಮಾಣ ಆಗಿತ್ತು ಅಂತ ಕಂಡುಬರುತ್ತೆ. ತಗ್ಗಿನ ಪ್ರದೇಶಗಳಲ್ಲಿ ಗ್ರಾಮ ಇತ್ತು, ಅದು ಈ ಕೋಟೆ ಒಂದು ಕಡೆ, ಇನ್ನು ಕೆಳಗಡೆ ನಾನು ನಿಮ್ಗೆ ಹೇಳಿದೆ ಜನವಸತಿಯ ಪ್ರದೇಶ, ಅದನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಕಟ್ಟಲಾಗಿತ್ತು. ಬೃಹತ್ ಆಕಾರದ ರಸ್ತೆಗಳು, ರಸ್ತೆಯ ಪಕ್ಕದಲ್ಲಿ ಕಿರು ರಸ್ತೆಗಳು, ಕಿರು ರಸ್ತೆಗೆ ಹೊಂದಿಕೊಂಡಂತೆ ಪ್ರತಿ ಮನೆಗಳು, ಮನೆಗಳ ಮುಂಭಾಗದಲ್ಲಿ ಒಂದು ಬಾವಿ, ಬಾವಿಯ ಮುಂಭಾಗದಲ್ಲಿ ಒಳಚರಂಡಿ ವ್ಯವಸ್ಥೆ. ಬಹಳ ಅದ್ಭುತವಾದಂಥ ನಗರ ಶೈಲಿಯನ್ನು ನಾವು ಅಲ್ಲಿ ಕಾಣ್ಬೋದು. ನಿಮ್ಗೆ ಹೇಳಿದಂಥ ಸ್ನಾನದ ಕೊಳದ ಚಿತ್ರ ಇದು. ಆಗಿನ ಕಾಲಕ್ಕೆ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ. ಓಕೆ, ಸಾಮಾನ್ಯವಾಗಿ ಜನರು ಈ ಒಂದು ಹರಪ್ಪ ಮತ್ತು ಮೊಹೆಂಜೊದಾರೋ, ಸಿಂಧೂ ಸರಸ್ವತಿ ನಾಗರಿಕತೆಗಳಲ್ಲಿ 1 ಅಥವಾ 2 ಅಂತಸ್ತಿನ ಮನೆ ಹೊಂದಿರೋದು ಕಂಡುಬರುತ್ತೆ. ಗೋಡೆಗಳಲ್ಲಿ ಭದ್ರತೆ, ಸುಟ್ಟ ಇಟ್ಟಿಗೆಗಳಿತ್ತು, ಒಳಾಂಗಣ ಸುತ್ತ ಕೊಠಡಿಗಳನ್ನು ಮಾಡ್ಕೊಂಡಿದ್ರು. ಕಿಟಕಿ ಯಾವತ್ತೂ ಕೂಡ ರಸ್ತೆಗೆ ಮುಖ ಇರಲಿಲ್ಲ, ಯಾಕೆಂದರೆ ರಸ್ತೆಯಲ್ಲಿ ಓಡಾಡುವ ಧೂಳು
ಮನೆ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ. ಮತ್ತು ಮನೆಯ ಸ್ನಾನದ ಕೊಠಡಿಗಳನ್ನು ಕೂಡ ಇವು ಹೊಂದಿರತಕ್ಕಂಥದ್ದು. ಅಟ್ಯಾಚ್ ಬಾತ್ರೂಮ್ ಅಂತೀವಲ್ವ, ಈ ಅಟ್ಯಾಚ್ ಕಲ್ಚರ್ ಆವಾಗಲೇ ಇತ್ತು ನಮ್ಮಲ್ಲಿ. ನೀರು ಸಮೃದ್ಧವಾಗಿ ಲಭ್ಯ ಇತ್ತು, ಸಿಂಧೂ ಸಂಸ್ಕೃತಿ ಇದಲ್ಲ, ಅಲ್ಲಿಂದ ನೀರು ಪೂರೈಕೆ ಆಗ್ತಾಯಿತ್ತು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳು ಆಗಿನ ಕಾಲಕ್ಕೆ ಬಹುದೊಡ್ಡ ವಿಷಯ ಇದು. ಇದೇ ಮೊದಲಾದ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆ ಜನರನ್ನ ತುಂಬ ಆಕರ್ಷಣೆ ಮಾಡ್ತು. ಅವ್ರದ್ದು ಎಷ್ಟು ಫೈನಾಗಿ ಸೂಪರಾಗಿ ಸಂಸ್ಕೃತಿಯನ್ನು ಕಟ್ಕೊಂಡಿದ್ರು ಅಂತ. ಇವತ್ತು ಎಷ್ಟೋ ಮನೆಗಳಲ್ಲಿ ನೋಡಿದ್ದೀರಿ, ತುಂಬ ಹಿಂದುಳಿದಂಥ ಪ್ರದೇಶಗಳನ್ನು ನಾವು ನೋಡ್ತೀವಿ. ಕೆಲವು ಕಡೆ ನೀವು ನೋಡಿದ್ದೀರಲ್ಲ, ಮನೆಗಳಿಲ್ಲದೇ ಜನ ವಾಸ ಮಾಡ್ತಾ ಇದ್ದಾರೆ. ಒಂದು ಟೆಂಟ್ ಹಾಕ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಮನೆಯೇ ಇಲ್ಲ. ಇನ್ನು ಬಚ್ಚಲು ಮನೆ, ದೇವರು ಮನೆ, ಪ್ರಾಂಗಣ ಇವೆಲ್ಲ ಇಲ್ಲಿ ಕೇಳ್ತೀರಾ? ಅಷ್ಟು ನಮ್ಮಲ್ಲಿ ಈಗಲೇ. ಬಟ್ ಅವತ್ತಿನ ನಾಗರಿಕತೆಯ ಯಾವುದೇ ಭಾಗದಲ್ಲೂ ಆ ಥರದ್ದು ಈಗ ನಾವು ಕಾಣ್ತಾ ಇರೋವಂತಹ ಏನು ನಾವು ಸ್ಲಮ್ ಏರಿಯಾಸ್ ಅಂತ ಏನು ಕರಿತೀವಿ, ಆ ಥರದ ಏರಿಯಾಗಳು ಅವಾಗ ಇರಲಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಸಿಕ್ಬಿಟ್ಟಿದೆ. ಇನ್ನು ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಎಷ್ಟು ಅದ್ಭುತವಾಗಿ ಮಾಡಲಾಗಿತ್ತು ಅಂತಂದರೆ, ಸುಟ್ಟ ಇಟ್ಟಿಗೆಗಳನ್ನು ಕಟ್ತಾಯಿದ್ರು, ಚರಂಡಿಯನ್ನು ಮುಚ್ಚಲಾಗಿತ್ತು, ಅಲ್ಲಲ್ಲಿ ಮ್ಯಾನ್ಹೋಲ್ಗಳನ್ನು ಮಾಡಿದರು, ಅವುಗಳನ್ನು ಬೃಹತ್ ಮೋರಿಗಳ ಕೆಳಗಡೆ ಜಾಯಿಂಟ್ ಮಾಡಲಾಗಿತ್ತು. ಮನೆ ಬಳಕೆಯ ಪ್ರತಿ ವಸ್ತು ನೀರು ಕೂಡ ಕಲುಷಿತ ನೀರು ಈ ಮೋರಿಗೆ ಬಂದು ಸೇರಬೇಕು, ಅಲ್ಲಿಂದ ಬೃಹತ್ ಚರಂಡಿ ಮುಖಾಂತರ ನಗರದ ಹೊರಭಾಗಕ್ಕೆ ಹೋಗಬೇಕು. ಆ ರೀತಿ ಅವರು ನಿರ್ಮಾಣ ಮಾಡಿದರು. ಒಂದು ವೀಕ್ನೆಸ್ ಇತ್ತಿಲ್ಲಿ, ಆ ಒಳಚರಂಡಿಗಳ ಪಕ್ಕದಲ್ಲಿ ಕೆಲವೊಮ್ಮೆ ಬಾವಿಗಳು ಕೂಡ ಇಂಗ್ತಾ ಇತ್ತು ಅಂತ ಹೇಳ್ತಾರೆ. ಒಂದು ಡಿಫೆಕ್ಟ್ ಅಷ್ಟೇ, ಇಷ್ಟು ಪರ್ಫೆಕ್ಟಲ್ಲಿ ಒಂದು ಡಿಫೆಕ್ಟ್ ನಡೆಯುತ್ತೆ. ಹಾಗಾಗಿ ಮನ ಬಳಕೆಯಲ್ಲಿ ಬಳಸಿದಂತಹ ಸ್ನಾನದ ಬಳಸಿದ ಯಾವುದೇ ಕಲುಷಿತ ನೀರು ಒಳಚರಂಡಿ ಮುಖಾಂತರ ಬಂದು ಮೋರಿಗೆ ಸೇರ್ತದೆ. ಅಲ್ಲಿ ಭಾಗದಲ್ಲಿ ಅದನ್ನು ಶುಚಿಯಾಗಿಡಲಿಕ್ಕೆ ಅಲ್ಲಲ್ಲಿ ಮ್ಯಾನ್ ಹೋಲ್ಗಳನ್ನು ಮಾಡಿ, ಅಲ್ಲಿಯೂ ಕೂಡ ಅಧಿಕಾರಿಗಳು ಅದನ್ನು ನೋಡಿಕೊಳ್ಳುವಂತೆ ನೇಮಕ ಮಾಡಿ, ಆಗಿನ ಕಾಲದಲ್ಲಿ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ ನಮಗೆ ಕಂಡುಬಿಡುತ್ತೆ. ಎಷ್ಟು ಕ್ರಿಯಾತ್ಮಕವಾಗಿ ಸಾರ್ವಜನಿಕ ಬಾಧ್ಯತೆಗಳನ್ನು ಎಷ್ಟು ಉತ್ತಮವಾಗಿ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ನಮ್ಗೆ ಅವ್ರ ನಗರಗಳು ನೋಡಿದರೆ ಗೊತ್ತಾಗುತ್ತೆ. ಸುಸಜ್ಜಿತವಾದ ನಗರ ನಿರ್ಮಾಣ ಈ ಕಾಲದ ಅಲ್ಲಿ ನಮಗೆ ಈಜಿಪ್ಟ್, ಮೆಸೊಪೊಟೇಮಿಯಾ ಮೊದಲಾದ ನಾಗರಿಕತೆಗಳಲ್ಲೂ ಕೂಡ ಇಷ್ಟು ಸ್ಪಷ್ಟವಾಗಿ ಕಂಡುಬರಲ್ಲ. ನಗರದ ಬೃಹತ್ ಹೆದ್ದಾರಿಗಳು, ಈಗ ನಾವೇನು NH ಹೈವೇಸ್ ಅಂತೀವಿ, ಒಂದು ರಾಜ್ಯದ ರಾಜಧಾನಿಯನ್ನು ಇನ್ನೊಂದು ರಾಜ್ಯದ ರಾಜಧಾನಿಗೆ ಹೆಂಗೆ ಕನೆಕ್ಟ್ ಮಾಡ್ತಾವೋ ಹಾಗೆ ಬೃಹತ್ ರಸ್ತೆಗಳು ಒಂದು ಕೇಂದ್ರ ಪ್ರದೇಶದಿಂದ ಮತ್ತೊಂದು ಕೇಂದ್ರ ಪ್ರದೇಶಕ್ಕೆ ಇವು ಸೇರ್ಪಡೆ ಆಗ್ತಾಯಿತ್ತು. ಅವುಗಳಿಗೆ ಈಗ ಹೆಂಗೆ ನ್ಯಾಷನಲ್ ಹೈವೇಗೆ ಸ್ಟೇಟ್ ಹೈವೇ ಬಂದು ಜಾಯ್ನ್ ಆಗುತ್ತೋ ಹಾಗೆ ಕಿರಿದಾದ ರಸ್ತೆಗಳು ಕೂಡ ಬಂದು ಜಾಯ್ನ್ ಆಗ್ತಾಯಿತ್ತು. ಹೀಗೆ ಬಹಳ ವಿಸ್ತೀರ್ಣವಾಗಿರ್ತಕ್ಕಂಥ ಸಿಂಧೂ ನಾಗರಿಕತೆ ಬಹಳ ಅದ್ಭುತವಾಗಿ ಕಟ್ಟಿದರು. ಇನ್ನು ಅವರು ಸಾಂಸ್ಕೃತಿಕ ಯುಗದಲ್ಲಂತೂ ಅವ್ರು ತುಂಬಾ ಅದ್ಭುತವಾಗಿದ್ದಾರೆ. ಕಟ್ಟಡಗಳನ್ನು ಹೊರತುಪಡಿಸಿಯೂ ಕೂಡ ಅವ್ರು ಬಳಸೋ ವಸ್ತುಗಳಲ್ಲಿ ಲೋಹ ಮತ್ತು ಬೆಲೆ ಬಾಳುವ ಹರಳುಗಳನ್ನು ಕೂಡ ನಾವು ಕಾಣ್ತೀವಿ. ಅತಿ ಹೆಚ್ಚಾಗಿ ಅವರು ಆ ಕಾಲದಲ್ಲಿ ದೊರೆತಿರೋ ವಸ್ತುಗಳಲ್ಲಿ ಮಣಿಗಳು ನಮ್ಮ ದೇಶದಿಂದ ಹೊರ ದೇಶಕ್ಕೂ ಕೂಡ ಹೋಗ್ತಾ ಇದ್ವು. ರೋಮ್ನ ನಾಗರಿಕತೆಗಳಿಗೆ ಭಾರತದ ಹರಳುಗಳ ಜೊತೆಗೆ ಒಂದು ದೊಡ್ಡ ಸಂಪರ್ಕನೇ ಇತ್ತು ಅಂತ ಹೇಳ್ತಾರೆ. ಹಾಗೆ ಹಣದ ಮಾಧ್ಯಮವಾಗಿ ಇಲ್ಲಿ ಮುದ್ರೆಯನ್ನು ಬಳಸ್ತಾ ಇದ್ರು. ಮುದ್ರೆಗಳು ಯಾಕೆ ಅಂತ ಕೇಳ್ಬೋದು ನೀವು. ಹಣ ಇರಲಿಲ್ಲ, ಹಣಕ್ಕೆ ಬದಲಾಗಿ ಮುದ್ರೆಗಳನ್ನು, ಹೀಗೆ ಕಾಯಿನ್ಗೆ ಬದಲಾಗಿ ಅವುಗಳನ್ನು ಬಳಸ್ತಾ ಇದ್ರು ಅಂತ ಹೇಳ್ಬೋದು. ಹರಪ್ಪದ ಮಣಿಗಳಿಗೆ ಮೆಸೊಪೊಟೇಮಿಯಾದಲ್ಲಿ ಕೂಡ ತುಂಬ ಬೇಡಿಕೆ ಇತ್ತು. ಮಣಿಗಳಲ್ಲಿ ಉದ್ದವಾಗಿ ರಂಧ್ರವನ್ನು ಕೊರೆಯುವ ವಿಧಾನ ಹರಪ್ಪ ನಾಗರಿಕತೆಗಳ ಜನರು ತುಂಬ ಕರಗತ ಮಾಡ್ಕೊಂಡಿದ್ರು. ಬಗೆ ಬಗೆ ಚಿತ್ತಾರ ಉಳ್ಳಂಥ ಮಡಿಕೆಗಳು, ಹೌದಾ, ಲೋಹಗಳಿಂದ ತಯಾರಿಸಿರವು, ಶಂಖ ಮತ್ತಿತರ ಪದಾರ್ಥಗಳು, ಬಳೆಗಳು ಅನೇಕ ಸಂಖ್ಯೆಯಲ್ಲಿ ನಮಗೆ ಸಿಕ್ಕಾಗ ಗೊತ್ತಾಗುತ್ತೆ ಇವ್ರ ನಾಗರಿಕತೆ ಎಷ್ಟು ಮಾಡರ್ನೈಸ್ ಆಗಿತ್ತು ಅಂತ. ಇನ್ನು ಸ್ತ್ರೀಯರು ತೊಟ್ಟಿರುವಂತಹ ಶೃಂಗಾರ ಪ್ರಿಯತೆಯ ಎಲ್ಲ ವಸ್ತುಗಳೂ ಕೂಡ, ಸ್ತ್ರೀಯರ ಮೂರ್ತಿಗಳು ಸಿಕ್ಕಿದವಲ್ವ, ಆ ಮೂರ್ತಿಗಳಿಂದ ನಮ್ಗೆ ಗೊತ್ತಾಗತ್ತೆ ಅವರು ಬಳಸಿರುವಂತಹ ಬಳೆಗಳು ಎಷ್ಟು ಅದ್ಭುತವಾಗಿ ಅದರ ಮೇಲೆ ವರ್ಕ್ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಬಳೆಗಳ ನಿರ್ಮಾಣಕ್ಕಾಗಿ ಇವರು ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಮೀಸಲಾಗಿಟ್ಟಿರುವಂಥ ಜಾಗ, ಅಲ್ಲಿ ಹೇಗೆ ರೆಡಿ ಮಾಡ್ತಾಯಿದ್ರು ಅಂಥೇಳಿ ಅದನ್ನು ನೋಡ್ಕೊಳ್ಳೋದಕ್ಕೊಬ್ಬ ಆಡಳಿತ ವರ್ಗ ಹೇಗಿತ್ತು, ಬೆಲೆ ಬಾಳುವ ಲೋಹಗಳು, ಹರಳುಗಳು, ಆಭರಣಗಳು ಅವುಗಳನ್ನೆಲ್ಲ ಬಳಸಿರೋದು ನಮಗೆ ಕಾಣುತ್ತೆ. ಮಣಿಗಳನ್ನು ಜನಸಾಮಾನ್ಯರು ಕೂಡ ಬಳಸ್ತಾ ಇದ್ದಕ್ಕೂ ಆಧಾರ ಇದೆ. ಹೆಣ್ಣು ಮಕ್ಕಳು ಸಿಂಧೂರವನ್ನು ಹಚ್ಕೊಳ್ತಾ ಇದ್ರು, ಹಣೆಗೆ ಹಣೆಬೊಟ್ಟನ್ನು ಇಟ್ಕೊಳ್ತಾ ಇದ್ರು ಅನ್ನೋದು ಕೂಡ ಈ ಪದ್ಧತಿ ನಮಗೆ ತೋರಿಸಿದೆ. ಕಾರಣ
ಮೂರ್ತಿಯಲ್ಲಿರೋ ಅಂತಹ ಆರ್ಕಿಟೆಕ್ಚರ್ಸ್, ಶಿಲ್ಪಕಲೆಯಲ್ಲಿ ನಮಗದು ಗೋಚರ ಆಗಿರೋದ್ರಿಂದ ಶಿಲ್ಪಕಲೆಯಲ್ಲಿ ಅದನ್ನು ಅವ್ರು ಗೋಚರ ಮಾಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಹಾಗಿದ್ರು ಅಂತ ನಾವು ಅಂದ್ಕೊಳ್ಬೋದು. ಸುಮ್ಮನೆ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಮುದ್ರೆಗಳ ಮೇಲೆ ಇನ್ನೂ ಅಜ್ಞಾತವಾದಂಥ ಅನೇಕ ಲಿಪಿಗಳು, ಒರಿಜಿನಲ್ಲಾಗಿ ಇವ್ರ ಲಿಪಿ ಯಾವುದು ಅಂಥೇಳಿ ನಮಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಅನೇಕ ಚಿತ್ತಾರ, ಅನೇಕ ಸೈನ್ಗಳನ್ನು ಬಳಸಿ ಇವರು ಬೋರ್ಡ್ಗಳನ್ನು ಹಾಕಿರೋದು ನಮಗೆ ಸಿಕ್ಕಿದೆ. 13 ಚಿತ್ರಗಳು ಉಳ್ಳಂಥ ಒಂದು ಬೋರ್ಡ್ ಸಿಕ್ಕಿರೋದ್ರಿಂದ ಇವ್ರದ್ದು ಒರಿಜಿನಲ್ ಲಿಪಿ ಯಾವುದು, ಮತ್ತು ನಾಣ್ಯಗಳ ಮೇಲೆ ಅವ್ರ ಮುದ್ರೆಗಳ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲವು ಚಿತ್ರಗಳು ನಮಗಿನ್ನೂ ಅದ್ರ ಬಗ್ಗೆ ಅಧ್ಯಯನ ಬೇಕಾಗಿದೆ. ಸಾವಿರಾರು ಮುದ್ರೆಗಳ ಮೇಲೆ ಲಿಪಿಗಳಿದ್ದಾವೆ, ಬಟ್ ಒರಿಜಿನಲ್ ಯಾವುದು ಅಂತ ಯಾವುದು ಲಿಪಿ ಅಂತಿಲ್ಲ. ಕೆಲವರು ಇದನ್ನು ಮೆಸೊಪೊಟೇಮಿಯಾ ಲಿಪಿಗೆ ಹೋಲಿಸಿದ್ದಾರೆ. ಮತ್ತೊಂದು ಮುಖ್ಯ ಚಿತ್ರ ಅಂದರೆ ಅಶ್ವತ್ಥ ಎಲೆ, ಅರಳಿ ಎಲೆ ಅಂತೇನು ಕರಿತೀವಿ ಅದು. ಜೊತೆಗೆ ಯೋಗದ ವಿವಿಧ ಆಸನಗಳ ಚಿತ್ರಗಳು ಕೂಡ ಕಂಡು ಬರ್ತವೆ. ನಮಸ್ಕಾರ ಮುದ್ರೆ ತಳೆದಿರ್ತಕ್ಕಂಥ ಅನೇಕ ಮೂರ್ತಿಗಳನ್ನು ನೋಡಿದ್ದೀವಿ. ಶಿವನ ವಾಹನವಾಗಿ ಬಳಸಿರ್ತಕ್ಕಂಥವು ಕೂಡ ನೋಡಿದ್ದೀವಿ. ಧರ್ಮದ ಪ್ರತೀಕವಾಗಿ ನಿಲ್ಲುವ ಋಷಭನ ಚಿತ್ರ ಅಂದರೆ ಡುಬ್ಬದ ಗೂಳಿಯ ಚಿತ್ರ ಇದೆ. ಯಜ್ಞವೃಕ್ಷ ಅಂತಲೂ ಕೂಡ ಕರಿತೀವಿ. ಜಗತ್ವೃಕ್ಷ ಅಂಥೇಳಿ ಇದೆ, ಪ್ರಸಿದ್ಧವಾದಂಥ ಅಶ್ವತ್ಥದ ಎಲೆ. ವೈದಿಕ ದರ್ಶನಗಳಲ್ಲಿ ಒಂದಾದ ಯೋಗ ಏನಿದೆ, ಮೊದಲಾದ ಸಂಗತಿಗಳು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲೇ ನಮಗದು ಕಂಡು ಬಂದಿದೆ. ಹಾಗಾಗಿ ಇದನ್ನು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯ ಭಾಗ ಅಂಥೇಳಿ ಸಿಂಧೂ ಸರಸ್ವತಿ ನಾಗರಿಕತೆಯನ್ನು ಹೇಳ್ತಾರೆ. ನೀವು ಇಮ್ಯಾಜಿನ್ನೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಅದ್ಭುತವಾದ ರಚನೆಗಳು ಆ ಕಾಲದಲ್ಲಿ ಆಗೋಗಿತ್ತು. ಹಾಗಾದರೆ ಈ ಕಾಲದ ಜನರು ಕೂಡ ಕಂಚನ್ನು ಬಳಸ್ತಾಯಿದ್ರು, ತಾಮ್ರವನ್ನು ಬಳಸ್ತಾಯಿದ್ರು, ಕಬ್ಬಣ ಬಳಸಿರಲಿಲ್ಲ. ಹಾಗಾದರೆ ಇವರು ಎಲ್ಲಿಂದ ತರ್ತಾಯಿದ್ರು ಅಂತ ಗೊತ್ತಾಗತ್ತೆ. ನಿಮಗೆ ನೋಡ್ಬೋದು, ಕಂಚು ತಾಮ್ರ ಎರಡನ್ನೂ ಬಳಸ್ತಾಯಿದ್ರು. ಎಲ್ಲಿಂದ ತರ್ತಾಯಿದ್ರು? ಹೆಚ್ಚಿಗೆ ತಾಮ್ರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಹೆಚ್ಚಿಗೆ ಎಲ್ಲಿಂದ ತರ್ತಾಯಿದ್ರು? ಹರಿಯಾಣ, ಪಂಜಾಬ್, ಪೇಶಾವರ್, ರಾಜಸ್ಥಾನ್. ಅಂದರೆ ನಿಮ್ಮ ಉತ್ತರ ರಾಜಸ್ಥಾನ್ ಆಗಬೇಕು. ಯಾಕೆಂದರೆ ಅತಿ ಹೆಚ್ಚು ತಾಮ್ರ ತಂದಿರೋದು ಮತ್ತು ಅದರ ಜೊತೆಗೆ ತಯಾರಿಸಿರೋ ಮಿಶ್ರಲೋಹ ಅಲ್ವಾ ಕಂಚು. ಹಾಗಾಗಿ ತಾಮ್ರವನ್ನು ಮೂಲತಃವಾಗಿ ಅವ್ರು ತರ್ತಾ ಇದ್ದಿದ್ದೆ ರಾಜಸ್ಥಾನದಿಂದ. ಆಧಾರ ಸಿಕ್ಕಿದವಲ್ಲ, ಅದು ನಮಗೆ ಎಕ್ಸ್ಪೆಕ್ಟ್ ಮಾಡುತ್ತೆ. ಹತ್ತಿ ಬೆಳೀತಾ ಇದ್ರು ಅಂತ ಗೊತ್ತಾಗುತ್ತೆ, ಯಾಕೆಂದರೆ ಅವ್ರು ಬಳಸಿರೋ ಬಟ್ಟೆ. ಕೆಲವೊಮ್ಮೆ ರೇಷ್ಮೆಯನ್ನು ಬಳಸಿರೋದು ಕೂಡ ನಮಗೆ ಗೊತ್ತಾಗಿದೆ. ಕಲ್ಲುಗಳು, ದಂತಗಳನ್ನು ಬಳಸಿ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡುವಂಥ ಕಲಾವಿದರಿದ್ದಾರೆ. ಕಂಬಳಿಗಳ ರಚನೆ ಮಾಡಿದ್ದಾರೆ. ಮರದಿಂದ ಮಾಡಿದ ಪೀಠೋಪಕರಣಗಳಿದ್ದಾವೆ. ಕಟ್ಟಡಗಳ ಅಂದ ಹೆಚ್ಚಿಸೋದಕ್ಕೆ ಅನೇಕ ವಸ್ತುಗಳನ್ನು ಈ ವಾಲ್ಗಳಿಗೆ ಹಾಕಿರೋದು ನಮಗೆ ಕಂಡು ಬರುತ್ತೆ. ಇನ್ನು ಕಂಚು ಬಳಕೆ, ಕಂಚು ನಿಮಗೆ ಗೊತ್ತಿದೆ, ಒಂದು ಮಿಶ್ರಲೋಹ ಅದು. ಅದಕ್ಕೆ ಬೇಕಾದಂಥ ತಾಮ್ರ ಕೂಡ ಇವರು ಬಲೂಚಿಸ್ತಾನ್ ಮತ್ತು ರಾಜಸ್ಥಾನದಿಂದ ತರಿಸ್ತಾಯಿದ್ರು. ಅಲ್ಲೇ ಅನೇಕ ಕಡೆಗಳು ದೊರೀತಾ ಇತ್ತು. ಅವುಗಳಿಂದ ಅಂದಿನ ಜನರು ಕಂಚಿನ ತಯಾರಿಕೆಯನ್ನು ಕಲ್ತ್ಕೊಂಡಿದ್ರು. ಆ ಮೂಲಕ ಸಂಸ್ಕೃತಿಯನ್ನು ಕೂಡ ಅವರು ಡೆವಲಪ್ಮೆಂಟ್ ಮಾಡಿರೋದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಇದರಿಂದ ಗಟ್ಟಿಯಾದ ಉಳಿ, ಕೊಡಲಿಗಳಿಂದ ಮೊದಲುಗೊಂಡು ಕನ್ನಡಿಗಳ ತನಕ ಇವರು ಅನೇಕ ಅಭೂತಪೂರ್ವವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಿರ್ಮಿಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ. ಜೊತೆಗೆ ಇವರಿಗೆ ತೂಕ ಮತ್ತು ಅಳತೆಗಳಿಗಾಗಿ ಕೆಲವು ಬೊಟ್ಟುಗಳನ್ನು ಬಳಸಿರೋದು ನಮಗೆ ಕಂಡುಬರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಿಗುವಂತಹ ಎಲ್ಲ ವಿವರಗಳೂ ಕೂಡ ಮತ್ತು ಇತ್ತೀಚಿನ ನಮ್ಮ ದೇಶದಲ್ಲಿ ಬಳಸಿರುವಂತಹ ಅನೇಕ ಸೈನ್ಗಳು ಕೂಡ ನಮಗೆ ಈ ನಾಗರಿಕತೆಯ ಮೂಲಕ್ಕೆ ತೆಗೆದುಕೊಂಡು ಹೋಗ್ತವೆ. ನಮಗೆ ಹರಿಯಾಣ ಪ್ರದೇಶದ ಬನುವಲಿ ಬರುತ್ತೆ. ಅಲ್ಲಿ ಅಗ್ನಿ ಪೂಜೆ ಮಾಡಿರ್ತಕ್ಕಂಥ, ಅಂದರೆ ಯಜ್ಞ ಮಾಡಿರ್ಬೋದು ಅಂತ ನಾವು ಅಂದ್ಕೊಳ್ಬೋದು. ಮೀಸಲಾಗಿರ್ತಕ್ಕಂಥ ಒಂದು ದೇವಸ್ಥಾನದ ರೂಪ ಕಂಡು ಬಂದಿದೆ. ಲೋಥಲ್, ಕಾಲಿಬಂಗನ್ ಮುಂತಾದ ಕಡೆಗಳ ಪೂಜಾ ವೇದಿಕೆಗಳು ಕಾಣ್ತವೆ. ದೊಲವೀರಾದ ನಗರ ವ್ಯವಸ್ಥೆಯ ಉದ್ದಳತೆಗಳು ವೈದಿಕ ಯಾಗಗಳಿಗೆ ಬೇಕಾದಂಥ ಮಹಾವೇದಿಗಳ ಅನುಪಾತಕ್ಕೆ ಕಾರಣವಾಗಿರೋದು ಕೂಡ ನಮಗೆ ಸಿಗುತ್ತೆ. ಇನ್ನು ಶತಪಥ ಬ್ರಾಹ್ಮಣಕ, ಶುಲ್ಬ ಸೂತ್ರಗಳಲ್ಲೂ ಕೂಡ ಏನು ವೈದಿಕ ಗ್ರಂಥಗಳು ಮೊದಲುಗೊಂಡು ಅನಂತರ ಕಾಲದ ಬೃಹತ್ ಸಂಹಿತೆ ಅಂತ ವಿಶ್ವಕೋಶದಲ್ಲಿಯೂ ಕೂಡ ಕಂಡುಬರುವ ಎಲ್ಲ ಪರಂಪರೆಯ ಅನುಸೂಚ್ಯತೆಯನ್ನು ಈ ನಾಗರಿಕತೆನೇ ನಮಗೆ ತೋರಿಸಿ ಹೋಗಿದೆ. ಡುಬ್ಬದ ಗೂಳಿ ಇರ್ಬೋದು, ಏಕಶೃಂಗಿ ಅನ್ನುವ ಪ್ರಾಣಿ ಇರ್ಬೋದು, ಆಮೇಲೆ ಪಶುಪತಿ ಮಹಾದೇವನ ಚಿತ್ರಗಳಿರ್ಬೋದು. ಈ ಎಲ್ಲ ಮುದ್ರೆಗಳು ಕೂಡ ನಮ್ಮಲ್ಲಿ ಕಂಡುಬರುತ್ತೆ. ಹಾಗಾಗಿ ಪಶುಪತಿ ಇರ್ಬೋದು, ಹಿಣಿಲು ಬಸವ ಅಂತ ಕರಿತೀವಿ, ಅಂದರೆ ಡುಬ್ಬದ ಗೂಳಿ ಅಂತ ಕರಿತೀವಿ. ಒಂದು ಕೊಂಬಿರುವ ಕಾಲ್ಪನಿಕ ಪ್ರಾಣಿಯಾಗಿರ್ತಕ್ಕಂಥ ಏಕಶೃಂಗಿ ಮುದ್ರೆಗಳು ಕೂಡ ನಮಗಿಲ್ಲಿ ಕಂಡು ಬಂದಿದ್ದಾವೆ. ಹಾಗಾಗಿ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ ಎಲ್ಲದರಲ್ಲೂ ಕೂಡ ವಿಭಿನ್ನವಾಗಿದೆ. ಇನ್ನು ಸಿಕ್ಕಿರುವ
ಸ್ತ್ರೀ ಮೂರ್ತಿಯಲ್ಲೂ ಕೂಡ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು ಕೂಡ ಡೋಲುಗಳು, ತಂತಿ ವಾದ್ಯಗಳು, ಮುಖವಾಡಗಳು ಇವೆಲ್ಲವೂ ಸಿಕ್ಕಿರೋದು ನಮಗೆ ಕಾಣಿಸುತ್ತೆ. ಹಾಗಾಗಿ ಮಾತೃದೇವತಾ ಆರಾಧಕರಾಗಿದ್ದರು ಅನ್ನೋದಕ್ಕೂ ಕೂಡ ಆಧಾರ ಸಿಕ್ಕಿದೆ. ಕಾಲಿಬಂಗನ್ನಲ್ಲಿ ಸಿಕ್ಕಿರೋ ಶಿವಲಿಂಗದ ಮೂರ್ತಿ ಕೂಡ ನೋಡಿದ್ರೆ, ಪಶುಪತಿ ಮಹಾದೇವನ ಮುದ್ರೆಯನ್ನು ನೋಡಿದ್ರೆ ಶೈವ ಸಂಸ್ಕೃತಿ ಇಲ್ಲಿ ನಮಗೆ ಎದ್ದು ಕಾಣುತ್ತೆ. ಹಾಗಾಗಿ ಮೊಹೆಂಜೊದಾರ್ನಲ್ಲಿ ದೊರೆತಿರ್ತಕ್ಕಂಥ ನೃತ್ಯ ಭಂಗಿಯಲ್ಲಿರೋ ಸ್ತ್ರೀ ವಿಗ್ರಹದಿಂದ ಇವರು ಬಳಸಿರಬಹುದಾದಂತಹ ಎಲ್ಲ ವಯ್ಯಾರಗಳು ಮತ್ತು ಮಹಿಳೆಯ ಮಾತೃಕೆಯ ವಿಗ್ರಹಗಳು ಮತ್ತು ವಿದ್ವಾಂಸರ ಸಿಕ್ಕಿರ್ತಕ್ಕಂಥ ಅಭಿಮತಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡ್ರೆ ಮಕ್ಕಳ ಆಟಿಕೆಗಳು, ಬಂಡಿಗಳು, ಬುಗುರಿಗಳು, ಶಿಳ್ಳೆಗಳು ಎಲ್ಲವೂ ಬಳಕೆಯಾಗಿರೋದು ಆ ಕಾಲದಲ್ಲಿ ನಮಗೆ ಕಂಡು ಬರುತ್ತೆ. ಇದಿಷ್ಟು ಅವರ ಸಾಮಾಜಿಕ ಧಾರ್ಮಿಕ ನೆಲೆಗಟ್ಟಾದರೆ, ಇನ್ನು ಆರ್ಥಿಕತೆ ಮತ್ತು ಕೃಷಿ ವ್ಯಾಪಾರ ಹೇಗಿತ್ತು ಅಂತ ನೋಡಬೇಕು. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಕೃಷಿ ಮತ್ತು ವ್ಯಾಪಾರ ಇವೆರಡು ಅವ್ರಿಗೆ ಮೇಯ್ನ್. ಹಾಗಾಗಿ ಕೃಷಿಯಲ್ಲಿ ಅವರು ಗೋಧಿ ಬೆಳೆದಿದ್ದು ಸಿಗತ್ತೆ, ಬಾರ್ಲಿ ಬೆಳೆದಿದ್ದು ಸಿಗತ್ತೆ, ಅನೇಕ ಕಾಳುಗಳು, ಹತ್ತಿಗಳು ಬೆಳೆದಿರೋದು ನಮಗೆ ಸಿಕ್ಕಿದೆ. ಅಂದಿನ ಕಾಲದಲ್ಲಿ ಎತ್ತಿನ ಬಂಡಿ ಇಂದು ನಮ್ಮ ಬಳಕೆಯಲ್ಲಿರ್ತಕ್ಕಂಥದ್ದು. ಬೇಟೆಯಾಡ್ತಕ್ಕಂಥ ಸಂಸ್ಕೃತಿ, ಮೀನುಗಾರಿಕೆಯೂ ಕೂಡ ತುಂಬ ವ್ಯಾಪಕವಾಗಿತ್ತು. ಹತ್ತಿ ಬೆಳೆಯೋದರಿಂದಾಗಿ ಅನೇಕ ಉಡುಪುಗಳ ತಯಾರಿಕೆ ಕಲ್ತಿದ್ರು. ಹಲವು ನಗರಗಳು ನದಿ ದಂಡೆಯ ಮೇಲೆ ಇದ್ದ ಕಾರಣಕ್ಕಾಗಿ ನೀರಾವರಿ ಆಧಾರಿತ ಕೃಷಿಯನ್ನು ಕೂಡ ಇವರು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಏನು ನಮಗೆ ಈ ಒಂದು ಮಾನವನ ಶಿಲ್ಪಮೂರ್ತಿ ಸಿಗತ್ತೆ, ಅದ್ರ ಮೇಲೆ ಇರೋತಕ್ಕಂಥ ಬಟ್ಟೆ, ಆ ಡಿಸೈನ್ ಮಾಡಿರೋ ಸ್ಟೈಲು, ಅವನ ಗಡ್ಡದ ಸ್ಟೈಲು, ಆಮೇಲೆ ಸ್ವಸ್ತಿಕ್ ಮುದ್ರೆ, ಸೂರ್ಯಂದು, ಹಾಗೆ ಸಿಂಧು ಲಿಪಿ ಇವೆಲ್ಲವನ್ನು ನೋಡ್ತಾ ಹೋದರೆ ಭಾಳ ವಿಶೇಷವಾಗಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಆಧಾರಗಳು ನಮಗೆ ಸಿಗುತ್ತೆ. ಪ್ರಾಣಿ ವರ್ಗದಲ್ಲಿ ಡುಬ್ಬದ ಗೂಳಿ ಕಾಣುತ್ತೆ, ದನ, ಎಮ್ಮೆ, ಕುರಿ, ಮೇಕೆ, ಆಮೇಲೆ ಅನೇಕ ರೀತಿಯ ಪಶುಸಂಗೋಪನೆ ತೊಡಗಿರೋದು. ಸಾಮಾನ್ಯವಾಗಿ ಎತ್ತುಗಳನ್ನು ಬೇಸಾಯಕ್ಕಾಗಿ, ಹೊರೆ ಒಯ್ಯಲು ಇವುಗಳದಕ್ಕಾಗಿ ಬಳಸಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ. ಇನ್ನು ನಗರಗಳ ಪ್ರದೇಶಗಳಲ್ಲೂ ಕೂಡ ಸಾಮಾನ್ಯವಾಗಿ ನಗರಗಳು ಮತ್ತು ಗ್ರಾಮೀಣ ಪ್ರದೇಶಗಳು ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ನಮಗೆ ಲಿಂಕ್ ಇದೆ. ಬಲೂಚಿಸ್ತಾನ್ಗೂ ಮಾಡಿದ್ದಾರೆ, ಸೌರಾಷ್ಟ್ರ, ದಖನ್ ಪ್ರದೇಶಗಳು ಅನೇಕ ಕಡೆ ಲಿಂಕ್ ಆಗಿದೆ. ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿರುವಂಥ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸಂಸ್ಕೃತಿ ಹೊಂದಿದ್ದಂಥ ಒಂದು ಆರ್ಥಿಕತೆಯ ಲಿಂಕ್ ನಮಗೆ ಸಿಗತ್ತೆ. ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿರತಕ್ಕಂಥ ಮುದ್ರೆಗಳೇ ಇದಕ್ಕೆ ನಮಗೆ ಸ್ಪಷ್ಟವಾಗಿ ಹೇಳ್ತವೆ. ಮೆಸೊಪೊಟೇಮಿಯಾದ ಜೊತೆ, ಈಜಿಪ್ಟ್ ಜೊತೆ, ಚೀನಾ ನಾಗರಿಕತೆಗಳ ಜೊತೆ ಈ ಸಿಂಧೂ ಸರಸ್ವತಿ ನಾಗರಿಕತೆ ಒಂದು ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂತ ಸಿಗತ್ತೆ. ಇನ್ನು ಗುಜರಾತ್ನ ಲೋಥಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕು ಅಂತಂದರೆ ಒಂದು ಡಾಕ್ ಯಾರ್ಡ್ ಅಂದರೆ ಹಡಗು ಕಟ್ಟೆ ಬೇಕು. ಅದಕ್ಕೆ ಬೃಹದಾಕಾರದ ಕಟ್ಟಡ ಪತ್ತೆಯಾಗಿರೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಇವರು ಸಮುದ್ರ ವ್ಯಾಪಾರ ಮಾಡ್ತಾಯಿದ್ರು ಅಂತ. ಲೋಥಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರ ಆಗಿತ್ತು. ಇನ್ನು ದೊಲವೀರಾದಲ್ಲೂ ಕೂಡ ಮಳೆ ನೀರನ್ನು ಸಂಗ್ರಹಿಸಲಿಕ್ಕಾಗಿಯೂ ಕೂಡ ಮಾಡಿರ್ತಕ್ಕಂಥ ವ್ಯವಸ್ಥೆ ಕಂಡು ಬಂದಿದೆ. ಈ ನಗರದ 1/3 ಭಾಗ ಇದಕ್ಕಾಗೇ ಮೀಸಲಾಗಿರೋದು ಕೂಡ ನಮಗಿಲ್ಲಿ ದೊಲವೀರದಲ್ಲಿ ಕಂಡಿದೆ. ಇದನ್ನೆಲ್ಲ ಗಮನಿಸಿದರೆ ಸಿಂಧೂ ನಾಗರಿಕತೆಯ ಜನ ಎಷ್ಟು ಮುಂದುವರಿದ ಸಂಸ್ಕೃತಿ ಹೊಂದಿದ್ರು ಅಂತ. ನಾವು ಈಗ ಮಾತಾಡ್ತೀವಿ ಮಳೆ ಕೊಯ್ಲು ಅನ್ನೋ ಕಾನ್ಸೆಪ್ಟು, ನೀರು ಸಂಗ್ರಹಣೆಯ ಕಾನ್ಸೆಪ್ಟ್ಗಳು. ಅದು ಆ ಕಾಲದಲ್ಲೇ ನೀವು ದೊಲವೀರಗಳನ್ನು ಹುಡುಕಿದರೆ ಸಿಗತ್ತೆ. ಎಷ್ಟು ಅದ್ಭುತವಾಗಿ ನೀರು ಸಂಗ್ರಹಣೆಯನ್ನು ಮಾಡ್ಕೊಳ್ಳೋದಕ್ಕೆ ಅವರಲ್ಲಿ ವ್ಯವಸ್ಥೆಗಳು ಮಾಡಿಕೊಂಡಿದ್ರು. ಅದರ ವ್ಯವಸ್ಥಿತ ಬಳಕೆಗಾಗಿರ್ತಕ್ಕಂಥ ಒಂದು ಯೋಚನೆಗಳು ತುಂಬ ಅದ್ಭುತವಾಗಿ ನಮಗೆ ಕಂಡು ಬರ್ತಾ ಹೋಗುತ್ತೆ. ಹೀಗೆಲ್ಲ ಆದಮೇಲೂ ಕೂಡ ಈ ಅವನತಿ ನಗರಗಳಿಗೂ ಕೂಡ ಅವನತಿಗಾಗಿ ಇತಿಹಾಸ ತಜ್ಞರು ಅನೇಕ ವಿವರಣೆ ಕೊಡ್ತಾರೆ. ಇಷ್ಟೊಂದು ಚೆನ್ನಾಗಿರೋದು ಏನಾಗಿರ್ಬೋದು ಅಂತ. ಕೆಲವರು ಬತ್ತಿ ಹೋಗಿರೋದ್ರಿಂದ ಆಗಿರ್ಬೋದು ಅಂತಾರೆ, ಇನ್ನು ಕೆಲವರು ಪ್ರವಾಹಗಳು ಬಂದಾಗಿರ್ಬೋದು ಅಂತ, ಇನ್ನು ಕೆಲವರು ನದಿಗಳು ದಿಕ್ಕು ಬದಲಾಗಿದ್ದರಿಂದಾಗಿ ಇವೆಲ್ಲ ನಾಗರಿಕತೆ ಅವನತಿ ಆಯಿತು. ಕೆಲವರು ಈ ಒಲೆಗಳು, ಬಳೆಗಳನ್ನು ಇವುಗಳನ್ನು ಮಾಡೋದಕ್ಕೋಸ್ಕರವಾಗಿ ಕಾಡು ಕಡಿತಾ ಬಂದರು, ಕಾಡಿನ ನಾಶ ಆಗಿರ್ಬೋದು, ಅಥವಾ ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತ ಆಗಿರ್ಬೋದು. ಈ ಥರದ ಅನೇಕ ವಿಚಾರಗಳನ್ನು ಇಟ್ಕೊಟ್ಟು ಅವನತಿಯ ನಗರಗಳ ಈ ಒಂದು ಅವನತಿಗೆ ಕಾರಣಗಳನ್ನು ಇತಿಹಾಸ ತಜ್ಞರು ವಿವರಣೆ ಕೊಡ್ತಾ ಹೋಗ್ತಾರೆ. ಅದಕ್ಕೂ ಸ್ಪಷ್ಟವಾಗಿಲ್ಲ. 7 ಬಾರಿ ಹಾಳಾಗಿ 7 ಬಾರಿ ನಿರ್ಮಾಣಗೊಂಡಂಥ ಮೊಹೆಂಜೊದಾರೋ ನಗರ ಅಂತ ಬರೀತಾರೆ. ಅಷ್ಟು ಎಫೆಕ್ಟ್ ಆಗಿತ್ತಂತ. ಹಾಗಾಗಿ
ಈ ಸಿಂಧೂ ಮತ್ತು ಪಶ್ಚಿಮ ಪಂಜಾಬ್ನ ಅನೇಕ ನಿವೇಶನಗಳಲ್ಲಿ ಈ ಪ್ರದೇಶಗಳು ಪೂರ್ವ ಭಾಗ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋದರು ಅಂತೇಳಿ ಕೆಲವರು ಹೇಳ್ತಾರೆ. ಗುಜರಾತ್ನ ಲೋಥಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಪ್ರಕ್ರಿಯೆ ಅವು ಮುಂದುವರೆದಿದ್ದು ಕಾಲಾಂತರದಲ್ಲಿ ಅದು ಬದಲಾವಣೆಗೊಂಡಿರೋದು ನಮಗೆ ಕಂಡುಬರುತ್ತೆ. ಇಷ್ಟೆಲ್ಲ ಬದಲಾವಣೆಗಳ ಮಧ್ಯ ನಮಗೆ ಸಿಗೋದು ಈ ನಾಗರಿಕತೆ ಅಂತ್ಯ ಆದಮೇಲೆ ವೇದಗಳ ಕಾಲದ ಅಂದರೆ ಆರ್ಯವರ್ತದ ಕಡೆಗೆ ಇವರು ವಲಸೆ ಬಂದರು ಅಂತ. ಹಾಗೆ ವಲಸೆಯ ಬದುಕು ಏನಾಗಿತ್ತು ಅಂದರೆ ನಗರ ಸಂಸ್ಕೃತಿಯಿಂದ ಹಳ್ಳಿ ಸಂಸ್ಕೃತಿಯ ಕಡೆಗೆ ನಮ್ಮ ನಾಗರಿಕತೆ ಟರ್ನ್ ಆಗಿದೆ. ಪ್ರಪಂಚನೇ ಒಂಥರ ಹಳ್ಳಿಗಳಿಂದ ನಗರಗಳಿಗೆ ಈಗ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ. ಬಟ್ ಅವಾಗ ಉಲ್ಟಾ ನಗರಗಳಿಂದ ಹಳ್ಳಿಗಳಿಗೆ ಈ ಸಂಸ್ಕೃತಿ ಬದಲಾವಣೆ ಆಗಿರೋದು. ಯಾಕೆಂದರೆ ವಲಸೆ ಬಂದ್ರಲ್ಲ, ವಲಸೆ ಬದುಕು ಸ್ಥಿರಾಂತರಗೊಳ್ಬೇಕು. ಅಲ್ಲಿಂದ ಅವರು ಎಲ್ಲ ಬಿಟ್ಟು ಬಂದ ಮೇಲೆ ಮತ್ತೆ ಹೊಸದಾಗಿ ಗುಡಿಸಲುಗಳು ಮನೆ ಕುರುಹುಗಳು ನಮ್ಮಲ್ಲಿ ಪ್ರಾಕ್ತನ ಶಾಸ್ತ್ರಜ್ಞರು ಕಂಡುಬರ್ತಾರೆ. ಹಾಗಾಗಿ ಸಿಂಧೂ ನಾಗರಿಕತೆ ನಂತರ ವೈದಿಕ ನಾಗರಿಕತೆ ಓದುವಾಗ ಇಲ್ಲಿರೋ ಮನೆಗಳು ಯಾಕೆ ಸಿಂಧೂ ನಾಗರಿಕತೆಯಷ್ಟು ಅಪ್ಡೇಟ್ ಆಗಿಲ್ವಾ ಅಂದರೆ ವಲಸೆ ಸಂಸ್ಕೃತಿ ಮತ್ತೊಮ್ಮೆ ಈ ನಾಗರಿಕತೆ ಕಟ್ಟಬೇಕು ಅಂತಂದರೆ ಈ ಗ್ರಾಮೀಣ ನಾಗರಿಕತೆ ನಮಗೆ ಕಂಡುಬರುತ್ತೆ. ಹಾಗಾಗಿ ಕಾಶ್ಮೀರದ ಬುರ್ಜ್ ಹೋಮ್ನಲ್ಲಿ ಸಿಕ್ಕಿರ್ತಕ್ಕಂಥ ನೆಲಮಾಳಿಗೆಯ ಮನೆ ಅಂದರೆ ಆವತ್ತು ಭೂಮಿಯ ಒಳಗೆ ರಂಧ್ರವನ್ನು ಕೊರೆದು ಗುಂಡಿಯನ್ನು ಮಾಡಿ ಅದರೊಳಗೆ ಜನ ಬದುಕ್ತಾ ಇರೋದು, ಗುಂಡಿಯೊಳಗೆ ಹೋಗ್ಲಿಕ್ಕೆ ಮಾಡಿರೋಂಥ ಮೆಟ್ಟಿಲುಗಳು. ಇದಕ್ಕೆ ಕಾರಣ ಇಷ್ಟೇ, ಚಳಿ ಇರ್ಬೋದು. ಯಾಕಂದರೆ ಕಾಶ್ಮೀರದ ವಲಯ ಚಳಿ ಮತ್ತು ಕ್ರೂರ ಮೃಗಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಇವ್ರು ಕಟ್ಟಿರ್ಬೋದು ಅಂತ ನಮ್ಮಲ್ಲಿ ತಜ್ಞರು ಅದನ್ನು ಅಂದಾಜು ಮಾಡ್ತಾರೆ. ಇಂತಹ ಅನೇಕ ಗೂಡುಗಳು ಹೊರಗೂ ಮತ್ತು ಒಳಗೂ ಮಣ್ಣಿನ ಕುಡಿಕೆಗಳು ಇವೆಲ್ಲ ಸಿಕ್ಬಿಟ್ಟಿದ್ದಾವೆ. ವಾತಾವರಣಕ್ಕೆ ಅನುಗುಣವಾಗಿ ಇವುಗಳು ಬದಲಾವಣೆ ಆಗಿದ್ದಾವೆ. ಮತ್ತು ಇರಾನ್ಗೆ ಸಾಗುವ ಮಾರ್ಗದ ಬೊಲಾನ್ ಪಾಸಲ್ಲಿ ಕೂಡ ಫಲವತ್ತಾದ ಮೈದಾನ ಪ್ರದೇಶದಲ್ಲಿ ಮೆಹರ್ಗರ್ ಅನ್ನೋ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಈ ಗ್ರಾಮೀಣ ಸಂಸ್ಕೃತಿಯ ನಾಗರಿಕತೆ ಕಾಣುತ್ತೆ. ಅಲ್ಲಿ ಜನರು ಬಾರ್ಲಿ ಗೋಧಿ ಬೆಳೆದದ್ದು ಕೂಡ ನಮಗೆ ಸಿಗತ್ತೆ. ಕುರಿ ಮೇಕೆಗಳನ್ನು ಸಾಕಿರೋದಕ್ಕೂ ಆಧಾರಗಳಿದ್ದಾವೆ. ಹೀಗೆ ನಾಗರಿಕತೆ ಬದಲಾಗ್ತಾ ನಮ್ಮ ಮುಂದೆ ಬಂದು ನಿಲ್ಲುವಂಥ ಮೊಟ್ಟ ಮೊದಲ ವೇದಿಕ ಕಲ್ಚರ್ನ ಮೊದಲ ಹಳ್ಳಿಯಾಗಿ ಮೆಹರ್ಗರನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಎರಡು ರೀತಿ ತಜ್ಞರು ಒಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ. ಹಂಗಾರೆ ಮೆಹರ್ಗರ್ ಸಂಸ್ಕೃತಿ ಇದು ನವಶಿಲಾಯುಗದ ಆರಂಭಕ್ಕೆ ಕಂಡಿದ್ದ ಅಥವಾ ಸಿಂಧೂ ನಾಗರಿಕತೆ ಅವನತಿ ನಂತರ ಬಂದದ್ದ ಅನ್ನೋದಕ್ಕೆ ಒಂದು ಡೌಟನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾವು ಏನೇ ಹೇಳಿದ್ರೂ ನಮಗೊಂದು ಮೊಟ್ಟ ಮೊದಲ ಹಳ್ಳಿಯಿಂದ ಸಿಕ್ಕಿರೋ ಆಧಾರ ಇಲ್ಲಿಯವರೆಗೆ ಮೆಹರ್ಗರ್. ಕೆಲವು ಮನೆಗಳು 4 ಮತ್ತು ಹೆಚ್ಚಿನ ಕೊಠಡಿಗಳನ್ನು ಹೊಂದಿರೋದು, ಪ್ರಾಣಿಗಳ ಪಳೆಯುಳಿಕೆಗಳು, ಸಮಾಧಿಗಳು ಸಿಕ್ಕಿರೋದು, ಮನುಷ್ಯರ ಜೊತೆ ಪ್ರಾಣಿಗಳನ್ನು ಹೂಳ್ತಾ ಇರೋದು, ವೇದ ಕಾಲದ ಸಮಾಜದ ಅನೇಕ ಮನೋಭಾವಗಳು ಜೀವನ ವಿಧಾನಗಳು ಕೂಡ ಅದಕ್ಕೆ ಅನುಸ್ವರವಾಗಿ ಹೊಂದಿಕೊಂಡಂಥ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಗಳ ವಿಚಾರಗಳು ಕೂಡ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಗಳಲ್ಲಿ ಪ್ರಧಾನವಾಗಿ ಬ್ರಾಹ್ಮಣರು ತೊಡಗಿದ್ರು ಅನ್ನೋದು, ಪಶುಪಾಲನೆ ಕೃಷಿ ಮತ್ತು ರಕ್ಷಣೆ ಇಂಥವುಗಳಲ್ಲಿ ಕ್ಷತ್ರಿಯರು, ಇನ್ನು ಉಳಿದಂಥವರು ಅನೇಕ ಜನರು ವಿಶ್ ಅಂತಲೂ ಕೂಡ ಕರೀತಾ ಇದ್ದರು. ಹೀಗಾಗಿ ವ್ಯಾಪಾರ ವಾಣಿಜ್ಯ ಸಂಸ್ಕೃತಿ ಅಲ್ಲಿ ತೊಡಗಿದಂಥವ್ರನ್ನ ವೈಶ್ಯರು ಅಂದರು, ಎಲ್ಲ ಹಂತಗಳಲ್ಲಿ ದುಡಿಯೋರನ್ನ ಶೂದ್ರರು ಅಂದರು. ಮಿಕ್ಕೆರಡು ವರ್ಣಗಳು ಕೂಡ ಈ ರೀತಿ ಕಂಡು ಬಂದರೆ ಸಂಸ್ಕೃತಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡಬೇಕಲ್ಲ, ಇಷ್ಟೊಂದು ಜನರ ಆಡಳಿತವನ್ನು ನೋಡ್ಕೊಳ್ಬೇಕಲ್ಲ. ಆಡಳಿತಕ್ಕಾಗಿ 2 ಭಾಗ ಮಾಡಿದ್ರು, ಒಂದು ಸಭಾ ಮತ್ತೊಂದು ಸಮಿತಿ ಅಂತ. ಸಭೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಇರ್ತಾಯಿದ್ರು. ಅಂದರೆ ನಾವು ಏನು ಹೇಳ್ಬೋದು, ಈಗ ವಿಧಾನಸಭೆ ಅಂತ ಕರಿಬೋದು, ಜನಪ್ರತಿನಿಧಿಗಳನ್ನು ಹೊಂದಿರ್ತಾರೆ. ಸಮಿತಿ ವಿಧಾನಸಭಾ ಕೊಲ್ಬೋದು, ಇಲ್ಲಿ ಕೆಲವೇ ತಜ್ಞರುಗಳನ್ನು ಹೊಂದಿರ್ತದೆ ಅಂತ. ಕಂಪ್ಲೀಟ್ ಅದೇ ರೀತಿ ಅಂತಲ್ಲ. ಹಿರಿಯರ ಸಭೆಯನ್ನು ಸಮಿತಿ ಅಂತ ಕರಿತಾ ಇದ್ವಿ, ಜನಪ್ರತಿನಿಧಿಗಳ ಸಭೆಯನ್ನು ಸಭೆ ಅಂತ ಕರಿತಾ ಇದ್ವಿ. ಮತ್ತು ಅವ್ರ ಸಮಾಜದಲ್ಲೂ ಕೂಡ ವರ್ಗೀಕರಣ ಇತ್ತು. ಪುರೋಹಿತ, ಸೇನಾನಿ, ಗ್ರಾಮೀಣಿ, ಕ್ಷತ್ರಿಯ ಇವರೆಲ್ಲ ಇರ್ತಾಯಿದ್ರು. ಎಲ್ಲರೂ ಕೂಡ ರಾಜ್ಯಭಾರದಲ್ಲಿ ನೆರವಾಗೋದು. ಪುರೋಹಿತರು ಮಾತ್ರ ರಾಜಗುರು ಸ್ಥಾನವನ್ನು ಅಲಂಕರಿಸಿದ್ದ, ಅವನು ರಾಜನಿಗೆ ಮಾರ್ಗದರ್ಶಿ ಆಗ್ತಾ ಇದ್ದ. ಸೇನಾನಿಗಳು ಹೆಚ್ಚಾಗಿ ಆಡಳಿತದಲ್ಲಿ ಮತ್ತು ಯುದ್ಧಗಳ ಸಂದರ್ಭದಲ್ಲಿ ಮಾತ್ರ ತೊಡಗಿರ್ತಾಯಿದ್ರು. ಇನ್ನು ಗ್ರಾಮೀಣಿಗಳು ರಾಜನ ಕೈ ಕೆಳ ಬರುವಂಥ ಗ್ರಾಮಗಳ ಮೂಲ ಘಟಕವಾದ ಹಳ್ಳಿಗಳ ಜನಸಾಮಾನ್ಯರ ಹಿತವನ್ನು ನೋಡ್ಕೊಳ್ಳೋದಕ್ಕೆ, ಅಲ್ಲಿನ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಅವರು ಇರ್ತಾಯಿದ್ರು. ಹೀಗೆ ಅನೇಕ ರೀತಿಯ ಬುಡಕಟ್ಟು ಕುಲಗಳು ನಮಗಿಲ್ಲಿ ಕಂಡು ಬರ್ತವೆ. ಅದರಲ್ಲಿ ಭರತ ಕುಲ ವೆರಿ ಇಂಪಾರ್ಟೆಂಟ್. ಪುರು, ಅನು, ಧ್ರುವ್ಯು, ತುರ್ವಾಸ, ಯದು ಅಂತ.
ಅಂದರೆ ಇಲ್ಲೊಂದು ದೊಡ್ಡ ಯುದ್ಧವೇ ನಡೆದೋಗಿದೆ. ನೀವು ಮುಂದಿನ ವರ್ಷಗಳಲ್ಲಿ ಹೈಯರ್ ಸ್ಟಡೀಸ್ ಮಾಡುವಾಗ ನಿಮಗದು ಗೊತ್ತಾಗತ್ತೆ. ಓಕೆ, ದಶಯಜ್ಞ ಅಂತ ಏನು ಕರಿತೀವಿ, ಇಲ್ಲೂ ಕೂಡ ದಶರಾಜರ ಯಜ್ಞ ಅಂತಲೂ ಕೂಡ ನಡೆದೋಗಿದೆ, ಹೋರಾಟ ನಡೆದಿದೆ, ದಶರಾಜರ ಯುದ್ಧ. ಓಕೆ, ಹಾಗಾಗಿ ಇದಕ್ಕೆ ಸಂಪತ್ತಿನ ಗೋವುಗಳ ಸಂರಕ್ಷಣೆನೇ ಅವಾಗ ಯಾರು ಹೆಚ್ಚು ಗೋವುಗಳನ್ನು ಹೊಂದಿದ್ನೋ ಅವನು ದೊಡ್ಡ ಶ್ರೀಮಂತ ಅಂತ. ಯಾಕಂದರೆ ಬುಡಕಟ್ಟು ಸಂಸ್ಥಾನಗಳಲ್ಲ ಇವು. ಹೆಚ್ಚು ಗೋವು ಹೊಂದಿದ್ದವನು ದೊಡ್ಡ ಶ್ರೀಮಂತ. ಗೋವುಗಳೇ ಅವರ ಶ್ರೀಮಂತಿಕೆಯ ಲೆಕ್ಕ. ಅನೇಕ ಸೆಣಸಾಟಗಳು ನಡೆದಾಗ ಗೋವುಗಳನ್ನು ತಗೊಂಡು ಹೋಗ್ತಾಯಿದ್ರು. ನೀವು ಈಗಲೂ ಕೂಡ ಬಬ್ರುವಾಹನ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ. ಬಬ್ರುವಾಹನ ಪಿಕ್ಚರ್ ನೋಡಿದ್ರೆ ಆ ಸಂಸ್ಕೃತಿಯನ್ನು ನಿಮ್ಗೆ ಅಲ್ಲಿ ತೋರಿಸಿದ್ದಾರೆ, ಗೋವುಗಳನ್ನು ಕದ್ಕೊಂಡು ಹೋಗುವಂಥದ್ದು. ಅಂದರೆ ಗೋವುಗಳೇ ಸಂಪತ್ತಿನ ಮೂಲ ಆದಾಯ. ಅಂಥ ಸೆಣಸಾಟಗಳಲ್ಲಿ ಮಿಗಿಲಾಗಿ ನಮಗೆ ಕುದುರೆ ಕಂಡುಬರೋದು. ಸುಸಂಸ್ಕೃತವಾಗಿರ್ತಕ್ಕಂಥ ಸಂಭಾವಿತ ಜನರನ್ನು ಆರ್ಯರು ಅಂತ ಕರಿತಾ ಇದ್ದದ್ದು. ಆರ್ಯ ಅಂದರೆ ಇದು ಯಾವುದೋ ಜನಾಂಗ ಅಲ್ಲ, ಜನಾಂಗವನ್ನು ಕೊಂಡು ಸೂಚಿಸಲ್ಲ. ಆರ್ಯರೆಲ್ಲರೂ ಭಾರತೀಯರೇ ಅಂತ. ಅಂದರೆ ಅನೈತಿಕವಾಗಿ ಸಂಪತ್ತನ್ನು ಗಳಿಸಿ ಅದನ್ನು ಜೋಪಾನ ಮಾಡಿಕೊಳ್ಳಲು ಸೆಣಸಾಟಕ್ಕಿಳಿದವನೇ ಸ್ವಾರ್ಥಿ, ಅವನನ್ನು ವರ್ತಕ ಅಂತ ಕರೆದರು ಅಂತ. ನೋಡಿ, ಆರ್ಯನಿಗೂ ವರ್ತಕನಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಇವರು ಹೇಳ್ತಾರೆ. ಮತ್ತಿಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಆರ್ಯ ಮತ್ತು ದ್ರಾವಿಡ ವಿಭಾಗೀಕರಣ. ಅದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರಲ್ಲಿ ಯಾವಾಗ ಯಜುರ್ವೇದ ಸಂಸ್ಕೃತಿ ಬಂತೋ ಅಲ್ಲಿಂದ ಈ ಜಾತಿ ಧರ್ಮಗಳ ಆಧಾರದಲ್ಲಿ ಒಡೆದು ಆಳುವ ನೀತಿ ಅನಿವಾರ್ಯತೆ ಬ್ರಿಟಿಷರಿಗೂ ಕೂಡ ಕಂಪ್ಲೀಟಾಗಿ ಬಂದು, ಈಗೂ ಪ್ರಜಾಪ್ರಭುತ್ವ ಇದೆ ಹೇಳ್ತೀವಿ ನಾವು, ನಮ್ಮದು ಸದೃಢ ಸಂವಿಧಾನ ಅಂತ. ಆದರೂ ನಮ್ಮಲ್ಲಿ ಕಾನೂನಲ್ಲಿಲ್ಲ, ಆದರೆ ಆಚರಣೆಯಲ್ಲಿ ಇನ್ನೂ ಜಾತಿ ವ್ಯವಸ್ಥೆ ಹಾಗೆ ಉಳ್ಕೊಂಡಿದೆ. ಅದಕ್ಕಾಗಿ ಆರ್ಯ ದ್ರಾವಿಡ ಅಂತಕ್ಕಂಥ ವಿಭಾಗ ಸೃಷ್ಟಿಯಾಯಿತು. ಮುಂದೆ ಇದನ್ನೇ ಬಳಸ್ಕೊಂಡ್ಬಿಟ್ಟು ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳು ದ್ರಾವಿಡ ಎಂಬುದು ಜನಾಂಗ ಸೂಚಕ ಅಂಥೇಳಿ ಅವರೇ ಪ್ರತಿಪಾದನೆ ಮಾಡಿಬಿಟ್ಟು ನಮ್ಮಲ್ಲಿ ಅವುಗಳ ಎಡವಟ್ಟನ್ನು ತಂದಿಟ್ಟು ಹೋದರು. ಮತ್ತು ಇನ್ನೂ ಮುಂದುವರಿದು ನಮ್ಮಲ್ಲಿ ಏನಾಯಿತು, ನಂತರ ಬಂದಂಥ ಅನೇಕ ಇತಿಹಾಸಕಾರರು ಇದನ್ನು ಪ್ರಚಾರ ಮಾಡ್ತಾ ಬಂದರು. ಆರ್ಯ ದ್ರಾವಿಡ ಎಂಬುದು ಜನಾಂಗ ಸೂಚಕಗಳು ಎನ್ನಲು ಯಾವ ಆಧಾರವೂ ಇಲ್ಲ ಅಂಥೇಳಿ ಮತ್ತೊಂದಿಷ್ಟು ಜನ ವಾದ ಮಾಡೋಕ್ಕೂ ಕೂತ್ಕೊಂಡ್ರು. ಏನೇ ಮಾಡಿದರೂ ಕೂಡ ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದವರು ಎಂಬ ವಾದದಲ್ಲಿ ಸತ್ಯಾಂಶ ಇಲ್ಲ ಅನ್ನೋದು ಬಹಳ ಕಡೆ ಸಾಬೀತಾಗಿದೆ. ಅದನ್ನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆರ್ಯರ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ಖಂಡಿಸಿರೋದ್ರಲ್ಲಿ ಅವರೂ ಒಬ್ಬರಿದ್ದಾರೆ. ಇಷ್ಟು ನಮಗೆ ಈ ಪಾಠ ಭಾಳ ಅದ್ಭುತವಾಗಿ ಹೇಳುತ್ತೆ. ಹಾಗಾಗಿ ಆರ್ಯ ಸಂಸ್ಕೃತಿಯ ಬಗ್ಗೆ ಇನ್ನೂ ಅದ್ಭುತವಾಗಿ ಅಧ್ಯಯನಗಳನ್ನು ನೀವು ಮುಂದಿನ ಹಂತದಲ್ಲಿ ಕಲಿತಾ ಹೋಗಬೇಕು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇಷ್ಟು ಅದ್ಭುತವಾದ ಮತ್ತೊಂದು ಸರಣಿ ನಿಮ್ಮ ಮುಂದೆ ಬರುತ್ತೆ, ಸರಣಿಯ ಪಾಠ. ಸ್ಟೇ ವಿತ್ ಅಸ್. ರಮೇಶ್ ಸರ್ ಅವ್ರ ಜೊತೆ ಇದ್ದರೆ ತುಂಬಾ ಚೆನ್ನಾಗಿ ಅನೇಕ ವಿಚಾರಧಾರೆಗಳನ್ನು ಕಲಿಬೋದು. ಸರಣಿ ಕಂಪ್ಲೀಟಾಗಿ ನಿಮ್ಮನ್ನು ಸಕ್ಸಸ್ ಕಡೆಗೆ ಒಯ್ಯುತ್ತೆ ಅನ್ನುವಂಥ ಗ್ಯಾರಂಟಿ ನನ್ನ ಕಡೆಯಿಂದ ಹೇಳ್ಬೋದು. ಹಾಗೆ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.